ನಮಗೆ ದುಡ್ಡಿನ ಹೊಡೆತ ಬಿದ್ದಿದೆ, ಅದು ಜಾರಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಇದು. ಏನು ಅವತ್ತು ಹೇಳಿದ್ದು, ಒಂದು ವೇಳೆ ಹಿಂದೆ ನಮ್ಮದು ವ್ಯಾಟ್ ಇತ್ತು, ವ್ಯಾಟ್ ಟ್ಯಾಕ್ಸ್ ಇತ್ತು ಕರ್ನಾಟಕ ರಾಜ್ಯದಲ್ಲಿ, ನಾವು ನಮ್ಮದೇ ಆದಂಥ ಸ್ವತಂತ್ರವಾದಂಥ ಟ್ಯಾಕ್ಸನ್ನು ಹಾಕ್ತಾಯಿದ್ದೆವು, ಹಾಕಿ ನಮ್ಮ ಕಾರ್ಯನಿರ್ವಹಣೆನ ಮಾಡ್ತಾಯಿದ್ದೆವು. ಆ ಸಂದರ್ಭದಲ್ಲಿ ಏನಾಯಿತು, ಒನ್ ನೇಷನ್ ಒನ್ ಟ್ಯಾಕ್ಸ್ ಬಂದಾಗ ಒಂದು ವೇಳೆ ಏನಾದ್ರೂ ಕರ್ನಾಟಕ ರಾಜ್ಯಕ್ಕೆ ಹಣಕಾಸಿನ ಮುಗ್ಗಟ್ಟು ಮತ್ತು ಆ ಹಿಂದೆ ಬರ್ತದಂಥ ಟ್ಯಾಕ್ಸ್ಗೆ ಏನಾದರೂ ಕಡಿಮೆ ಉತ್ಪತ್ತಿ ಆದರೆ, ಹಣ ಬಂದರೆ ನಾವು ಆ ಗ್ಯಾಪನ್ನು ತುಂಬಿಕೊಡ್ತೀವಿ ಅಂತೇಳಿ ಸ್ಪಷ್ಟವಾಗಿ ಆ ಕಾನೂನನ್ನು ಪಾಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಸದನದಲ್ಲೇ ತೀರ್ಮಾನ ಆಯಿತು. ಅದರಂತೆ ಕೇಂದ್ರ ಸರ್ಕಾರವು ಪಾಪ 22ನೇ ಇಸ್ವಿವರೆಗೆ ಆ ಗ್ಯಾಪನ್ನು ತುಂಬಿಕೊಟ್ರು. ತುಂಬಿಕೊಟ್ಟಾದಮೇಲೆ ನಮಗೆ ಸ್ವಲ್ಪ ಸಲೀಸಾಗಿ 22ನೇ ಇಸ್ವಿವರೆಗೆ ಆರ್ಥಿಕ ವ್ಯವಸ್ಥೆ ಸರಿ ಹೋಯ್ತು. 22 ಆದಮೇಲೆ ಇವತ್ತು ಆ ಗ್ಯಾಪನ್ನು ನಿಲ್ಲಿಸಿದ್ದಾರೆ. ಆ ಗ್ಯಾಪನ್ನು ನಿಲ್ಲಿಸಿರೋದ್ರಿಂದ ನಮಗೆ ಬರ್ತಾ ಇದ್ದಂಥ ಒಂದು 20, 22, 23 ಸಾವಿರ ಕೋಟಿ ಹಣ ಇವತ್ತು ನಮಗೆ ತಮ್ಮ ನಾಲೆಜ್ಗೆ ನಮ್ಮದೇನು ಗ್ಯಾಪ್ ಇಲ್ಲ, ನಮ್ಮ ಸ್ಟೇಟ್ ನಮ್ಮ ಸ್ಟೇಟಿಗೆ ನಮ್ಮ ಜಿಲ್ಲೆಯಿಂದ ವಸ್ತುಸ್ಥಿತಿ ಹೇಳಿದ್ರೆ ಜಗಳ ಮಾಡ್ತೀರಿ. ಮಾತಾಡಬಹುದು, ಯಾರು ಮಾತಾಡಬೇಡ್ರಿ. ಇಷ್ಟು ಕೆಟ್ಟ ಜನ ವಿರೋಧ ಪಕ್ಷ ನಾಯಕರೇ, ನೀವು ಮಾತಾಡುವಾಗ ಹೆಂಗ್ರಿ ಮೌನ ಕೂತ್ಕೊಳ್ತೀವಿ? ಏನೋ ಮಾತಾಡ್ತೀರಿ, ಕುತ್ಕೊಳ್ರಿ. ಏನೇನೋ ಮಾತಾಡಿ ಮೋದಿಗೆ ಬಗ್ಗೆ ಮಾತಾಡಿದ್ರೆ ಯಾವುದ್ರ ಬಗ್ಗೆ ಮಾತಾಡ್ತಾರೆ? ಅಭಿವೃದ್ಧಿಗೆ ಹಣ ಕೊಡಿ ಅಣ್ಣ, ಬೇರೆ ಶಿವಲಿಂಗೇಗೌಡ್ರೆ ಮಾತಾಡ್ರಿ. ನೀವು ಕೊಟ್ಟಿಲ್ಲ ಅನ್ನೋದು ಈ ಸುಳ್ಳಾದ್ರೆ ನೀವು ಟೈಮ್ ತಗೊಂಡು ಹಿಂಗ್ ಶಿವಲಿಂಗೇಗೌಡರು ಸುಳ್ಳು ಕುತ್ಕೊಳ್ರಿ, ದಯವಿಟ್ಟು ಕುತ್ಕೊಳ್ರಿ. ಇಲ್ಲಿ ಎಲ್ಲರಿಗೂ ಸಮ್ಮತ ಮಾಡಿ ಕೂತ್ಕೊಂಡ್ರೆ ಸುಮ್ಮನೆ MP ಇದಲ್ಲ, ನೀನು ಎಲ್ಲಿ ಈ ರಾಜ್ಯದಿಂದಲೇ ದುಡ್ಡು ಕೊಡೋದಲ್ಗೆ. ಅಲ್ಲ, ದಯವಿಟ್ಟು ಕುತ್ಕೊಳ್ರಿ. ಮಾತಾಡೋದೇ ಬಿಟ್ಬಿಡ್ರಿ, ಯಾರು ಮಾತಾಡೋದೇ ಬೇಡ. ನೀವು ಈ ನಮೂನಿ ಹಿಂಗ್ ಮಾಡಿದ್ರೆ ಏನ್ ಮಾತಾಡ್ಬೇಕು, ಏನ್ ಎಲ್ಲರೂ ಕೂಡಿ ಫಂಡ್ ತರಬೇಕು ವಿಚಾರದಿಂದ ಅವ್ರು ಮಾತಾಡಕತ್ತಾರ. ಅದನ್ನು ಕೇಳ್ರಿ, ಕೇಳ್ಕೊಳ್ಳೋ ತಾಳ್ಮೆನೂ ಇಲ್ಲ ನಿಮೀಗ, ಕೇಳ್ಕೊಳ್ಳೋ ತಾಳ್ಮೆನೂ ಇಲ್ಲ. ಕುತ್ಕೊಳ್ರಿ ಗೌಡ್ರ, ಮಾತಾಡ್ರಿ. ಈಗ ಒಕ್ಕೂಟ ವ್ಯವಸ್ಥೆನಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಟ್ಯಾಕ್ಸ್ ಇಲ್ದಲೆ ಕೇಂದ್ರ ಸರ್ಕಾರ ನಡೀತಾ ಆಯ್ತಾ? ಇಲ್ಲಿ ಮಾತಾಡಕೂಡದು ಅಂದ್ರೆ ಏನ್ ಮಾತಾಡ್ಬೇಕು ನಾವು? ಕೇಂದ್ರದ ಮಾತಾಡಂಗಿಲ್ಲ ಅಂದ್ರೆ ಇನ್ಯಾವ್ದು ಮಾತಾಡಬೇಕು? ರಾಜ್ಯಕ್ಕೆ ತೊಂದರೆ ಆಗಿರೋದೇ, ಕೇಂದ್ರದಿಂದ ತೊಂದರೆ ಆಗಿರೋದನ್ನೇ ಹೇಳ್ತಾ ಇರೋದು. ಏನ್ ಮಾತಾಡ್ತಾ ಇದೀರಿ ನೀವು? ಇದು ಒಕ್ಕೂಟ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ ಬಗ್ಗೆ ಅರಿವಿದ್ದು ಮಾತಾಡಿ. ಎಲ್ಲೇ ರಾಜ್ಯದ ಒಕ್ಕೂಟದಲ್ಲಿ ಇಲ್ವಾ? ಯಾರು ರಾಜ್ಯ ಅಲ್ಲರಿ ನಮ್ಮ ಜಿಲ್ಲೆ ಎಲ್ಲೋಯ್ತು? ಇಲ್ವಾ?
ನಿಮ್ ಜೈಲಲ್ಲೇ ಜನಕ್ಕೆ ಶಕ್ತಿ ಕೊಟ್ಕೊಂಡು ಎಲ್ಲ ರಾಜ್ಯದಲ್ಲಿ ಒಂದೇ ಸಮಪಾಲು ಆಗ್ಬೇಕು ನಾವು ತೊಂದರೆ ಅವ್ರು ಹೇಳ್ತಾರೆ ಒಂದ್ ವಿಷಯ ಮಾತಾಡಕ್ಕಲ್ಲ ಬಿಡ್ರಿ. ಆಮೇಲೆ ಹೇಳೋಣ ನಾವು ಮಾತಾಡಿ ಶಬ್ದವನ್ನು ತೆಗೀರಿ. ಸುಮ್ಮನೆ ದೊಡ್ಡ ಈ ತರ ಎಲ್ಲ ಮಾಡೋದು ಒಳ್ಳೇದಲ್ಲ. ಇದು ಶಿವಕುಮಾರ್ ಅವರು ಕೂತ್ಕೊಳ್ರಿ. ಈಗ ಸಲಕ್ಷನ್ ನೀವು ಕುಂದರ್ರಿ ಗೌಡ್ರು ಮಾತಾಡ್ರಿ. ಮಾತಾಡ್ರಿ ಗುಡ್ರ ಡಾಕ್ಟ್ರ ಅಲ್ಲಲ್ಲ ಅವ್ರು ಮಾತಾಡ್ಬೇಕಾದ್ರೆ ಯಾಕೆ ನಡುವೆ ಅವ್ರು ಸ್ಟಾಪ್ ಮಾಡಿಲ್ಲ, ಅವ್ರು ಮಾತಾಡ್ತಾರೆ. ಸಣ್ಣ ಪುಟ್ಟ ಕುತ್ಕೊಳ್ರಿ. ನಿಮ್ ಬೇಕು ಅಂದ್ರೆ ಯುದ್ಧ ಮಾಡೋಣ ಡಾಕ್ಟ್ರೆ. ಅದ್ ಬಿಟ್ಬಿಟ್ಟು ಇದನ್ನ ಯಾವ್ದು ಡಾಕ್ಟ್ರೆ ಕೂತ್ಕೊಳ್ರಿ ನೀವು. ಅಧ್ಯಕ್ಷರೇ ಇದು ಸರಿಯಾ? ಯುದ್ಧ ಮಾಡೋಣ ಅಂತ ಹೇಳೋದು ಸರಿಯಾ? ಹೇಳಿ ಯುದ್ಧ ಮಾಡೋಣ. ನೀವು ಕತ್ತಿ ಹಿಡಿದ್ ಬೇಕಾದ್ರೆ ಗಲಾಟೆ ಮಾಡೋಣ. ಈಗ ಅಶೋಕಣ್ಣ ನೀವು ಮಾತಾಡ್ಬೇಕಾದ್ರೆ ನಾವ್ ಯಾರು ಇಂಟರ್ವ್ಯೂನ ಅಥವಾ ಲೀಡರ್ ಮಾತಾಡ್ತಾರೆ. ಸುಮ್ಮನೆ ಮಾತಾಡಕ್ಕೂ ಬಿಡೋದಿಲ್ಲ. ಸಾಲಿ ಹುಡ್ರು ಮಾಡ್ದಾಗ ಮಾಡ್ತೀರಪ್ಪ. ಏಟ್ ಹೇಳ್ಬೇಕು ನಿಮಗೆ. ಈಗ ಕುತ್ಕೊಳ್ರಿ ಅಧ್ಯಕ್ಷರೇ. ನೋಡ್ರಿ ಏನಾಗಿದೆ ಅಂದ್ರೆ ಕೇಳಿಸ್ಕೋಬೇಕು ಅಧ್ಯಕ್ಷರೇ. ಮಾತಾಡಕ್ ಅವಕಾಶ ಕೊಟ್ಟಾಗ ದಯಮಾಡಿ ಸಾಲಿ ಹುಡ್ರು ಮಾಡ್ದಾಗ ಮಾಡಬೇಡ್ರಿ. ನೀವೆಲ್ಲ ನಮ್ಗೇನ್ ಪಾಠ ಹೇಳ್ತೀರಾ? ಎಲ್ಲರ ಮನೆ ಟಿವಿ ಒಳಗೆ ಎಲ್ಲರೂ ಬರ್ತೀರಿ, ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತಾ ಇದ್ರೆ ಕೇಂದ್ರದ ಎಲ್ಲರೂ ಎದ್ದು ಬಿಡ್ತೀರಿ. ನೀವು ಎಲ್ಲರೂ ಏನಂತ ಕೇಳ್ಕೊಳ್ರಿ. ಮಾಡೋದಿಲ್ಲ, ಏನು ಸಮಸ್ಯೆ ಮಾತಾಡ್ತಿದ್ರಿ. ಏನು ದುಡ್ಡಿಲ್ಲ, ನಮ್ಮ ರೋಡ್ ಹಾಕಿದೆವು, ನಮ್ಮ ಹಿಂದಾಗಿದೆವು ಅಂತ ಹೇಳಿ ಕೇಂದ್ರದಿಂದ ದುಡ್ಡು ತರಬೇಕು ಅಂತ ಹೇಳಿದ ತಕ್ಷಣ ಎಲ್ಲರೂ ಎದ್ದು ಬಿಡೋದು. ಕೇಂದ್ರ ಅಂತ ಹ್ಯಾಕ್ ಮಾಡ್ತಾರೆ ಗೊತ್ತಾಗೋದಿಲ್ಲ. ಸರ್ ನೀವೇನ್ ಬೇಕೋ ಮಾತಾಡಿ. ನಿನ್ನಿಂದ ಮಾತಾಡಕತ್ತೆ ಕೊಟ್ಟಿರಿ, ಇವತ್ತು ಮಾತಾಡಕ್ ಕೊಡ್ತಾ ಇಲ್ಲ. ಕರೆಂಟ್ ಶಾಕ್ ಹೊಡೆದವರಿಗೆ ಸುರೇಶ್ ಗೌಡ್ರು ಎದ್ದೇಳ್ತಾರೆ. ನಮ್ಗೆ ಬರೋದು 55,000 ಅಂತ ಹೇಳ್ತಾ ಇದ್ದಾರೆ. ಇರೋ ವಿಚಾರ ತಾನೇ, ಅವ್ರು ಮಾತಾಡ್ಲಿ, ಆಮೇಲೆ ಅವರು ಮಾತಾಡ್ತಾರೆ. ಈ ಸದನ ಒಂದೇ ನಿಮಿಷ ಈ ಸದನ ಜನರ ಸಮಸ್ಯೆ ಬಗ್ಗೆ ಮಾತಾಡಬೇಕು. ಯಾರಿಗೂ ಜನರ ಸಮಸ್ಯೆ ಇದೆ. ಇಲ್ಲಿ ಮಳೆ ಬಂದಿದೆ, ಇಲ್ಲಿ ಅನುದಾನ ಇಲ್ಲ, ರೈತರು ಸಾಯ್ತಾ ಇದ್ದಾರೆ. ಈ ಸಮಯ ಅಧ್ಯಕ್ಷರೇ ನೀವು ಕೇಂದ್ರ ಸರ್ಕಾರಕ್ಕೆ ದೂರ ಈಗ ಮಳೆ ಬಂದಿದೆ, ಪ್ರಕೃತಿ ವಿಕೋಪವಾಗಿದೆ. ನೋಡ್ರಿ ಇದೆಲ್ಲ ಸರಿಯಲ್ಲ. ನಾನು ಎದ್ದು ನಿಂತು ಹೇಳಕತ್ತಿದ್ದಲ್ಲಿ ದಯವಿಟ್ಟು ಗೌರವ ಕೊಟ್ಟು ಕುತ್ಕೊಳ್ರಿ. ನೀವು ಈ ರೀತಿ ಮಾಡಿದ್ರೆ ಸದನ ನಡ್ಸಕ್ಕಾಗಲ್ಲ. ಅವ್ರು ಏನ್ ಹೇಳಿದ್ರು? ಪ್ರಕೃತಿ ವ್ಯವಸ್ಥೆಯಲ್ಲಿ ನಮಗೆ ಏನೇನ್ ಬರ್ತಾ ಇದೆ, ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದ್ರು. ಒಂದು ವೇಳೆ ಅವ್ರು ತಪ್ಪು ಅದನ್ನ ಬಿಟ್ಟುಕೊಟ್ಟು ಸುಮ್ಮನೆ ಎಲ್ಲದಕ್ಕೂ ಎದ್ದು ಸಾಲಿನ ಹುಡುಗರು ಮಾಡ್ದಾಗ ಮಾಡ್ತೀರಿ.
ಎಲ್ಲರೂ ನೋಡ್ತಾರೆ ನಿಮ್ಮನ್ನ. ನೀವು ಮಾಡ್ತೀರಿ, ಅವರು ಹಂಗ ಮಾಡ್ತಾರೆ. ಮಾನ್ಯ ಅಲ್ಲ, ಅವ್ರು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಅವ್ರು ಕೇಳೋ ತಾಳ್ಮೆ ಇಲ್ಲ ಅಂದ್ರೆ ಮತ್ತೆ ಇಲ್ಲೇನ್ ಮಾಡಕ್ಕಾಗತ್ತೆ? ಮಾನ್ಯ ಸಭಾಧ್ಯಕ್ಷರೇ, ತಾಳ್ಮೆಯಿಂದ ಸ್ವಲ್ಪ ಕೇಳ್ಬೇಕಲ್ಲ. ಬಂದು ಜಗಳ ಮಾಡ್ರಿ, ಒಂದ್ ನಿಮಿಷ ಮಾಡ್ರಿ ಅಂತ ಹೊಡೆದಾಡ್ರಿ ಎಲ್ಲರೂ ಕೂಡ್ಕೊಂಡು. ಮಾನ್ಯ ಸಭಾಧ್ಯಕ್ಷರೇ, ಇವರೆಲ್ಲ ನಮ್ಮವರೇ. ಅಲ್ಲ ಡಾಕ್ಟ್ರೆ ಕೂತ್ಕೊಳ್ರಿ. ಅಲ್ಲ, ಇಲ್ಲಿ ಸೀನಿಯರ್ ಅಧ್ಯಕ್ಷರೇ, ದಯಮಾಡಿ ಖಾಮತ್ ದಯವಿಟ್ಟು ಕೇಳ್ರಿ. ಖಾಮತ್ ಸರ್, ನಾನು ಇಷ್ಟ ಹೇಳ್ತೇನೆ. ನೀವು ಸರಿಯಾಗಿ ಹೇಳಿದ್ರಿ. ನಮ್ಮ ಹಾಕಿದ್ದೀನಿ. ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಹಿಂಗೆ ಹೇಳ್ತೇವೆ, ಯಾರೋ ಹುಡುಗರು ಜಗಳ ಮಾಡ್ತೇವೆ, ಶಾಲೆ ಹುಡುಗರು ಜಗಳ ಮಾಡ್ದಂಗೆ ಮಾಡಬೇಡ್ರಿ ಅಂತ ಹೇಳಿದ್ರಲ್ಲ. ನೋಡ್ರಿ, ಅಲ್ಲಿ ಮೇಲೆ ಶಾಲೆ ಮಕ್ಕಳು ಬಂದಿದ್ದಾರೆ, ಭಾಳ ಶಿಸ್ತಿನಿಂದ ಕುಂತಿದ್ದಾರೆ. ಅದನ್ನ ನೋಡಿ ಯಾರು ಕಲಿಯೋದು ಬೇಡ. ಇವರು ನಾವು ಇಲ್ಲಿ ನೋಡಿದ್ದೇವೆ ಸರ್, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಈ ಭಾಗದಲ್ಲಿದ್ದಾಗ ನೋಡಿದ್ದೀವಿ. ಈ ಭಾಗಕ್ಕೆ ಸಿದ್ದರಾಮಯ್ಯ ಒದ್ದಿದ್ದು ಒದ್ದಿದ್ದಾರಲ್ಲ, ನೋಡ್ತಾ ಇರಲಿಲ್ವಾ? ಅಧ್ಯಕ್ಷರೇ, ಬದಲಾವಣೆ ಸರಿಯಾಗಿ ಮಾತಾಡಿ ಅಂತ ಹೇಳಿ. ನೀವೇನ್ ಹೇಳ್ರಿ, ಸಾಲಿ ಹುಡ್ರ ಅಂತ ಹೇಳ್ಬಾಡ್ರಿ. ಸಾಲಿ ಹುಡ್ರಕ್ಕಿಂತ ಕೊನೆಯದಾಗಿ ಮಾತಾಡ್ತಿರಲ್ಲ ಅಂತ ಹೇಳಿ. ಸಾಲಿ ಹುಡ್ರಕ್ಕಿಂತ ಕೊನೆಯದಾಗಿ ಮಾತಾಡ್ತಿರಲ್ಲ ಅಂತ ಹೇಳಿ. ಸಾಲಿ ಹುಡ್ರಕ್ಕಿಂತ ಕೊನೆಯದಾಗಿದ್ದೀರಿ ಅಂತ ಹೇಳಿ ಅದನ್ನ ಅಮೆಂಡ್ಮೆಂಟ್ ಮಾಡಿ ತಮ್ಮ. ಒಂದ್ ನಿಮಿಷ. ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ ದಿನ 2010 ನೀವು ಕುತ್ಕೊಳ್ರಿ. ಕುತ್ಕೊಳ್ರಿ. ಆ ವಿರುದ್ಧವಾಗಿ ಕೇಸ್ ಗೆದ್ಕೊಂಡ್ ಬಂದವ್ರು ನಾವು ಡಿಸ್ಕ್ವಾಲಿಫಿಕೇಶನ್ ಗೆದ್ದು ನಿಮ್ಮ ಸ್ಪೀಕರ್ಗೆ ಚೀಮಾರಿ ಹಾಕ್ತವ್ರು ನಾವು. ನಿಮ್ಮ ಸರ್ಕಾರಕ್ಕೆ ಚೀಮಾರಿ ನಿಮಗೆ ಯೋಗ್ಯತೆ ಇಲ್ಲ. ಪ್ರಜಾಪ್ರಭುತ್ವಕ್ಕೆ ಗೌರವ ಇಲ್ಲ. ನಿಮ್ಮಿಂದ ಸರ್ಕಾರ ಬರಲಿಲ್ಲ, ರಾಜಕ್ಕಾಗ ನಾನು ನಮ್ಮಿಂದ ನಿಮ್ ಸರ್ಕಾರ ಬಂದಿತ್ತು. ನಿಮ್ಮ ಅಸ್ತಿತ್ವ ಬಂದದ್ದೆ ನಮ್ಮಿಂದ. ನೀವೇನು ಮಾತಾಡ್ತೀರ? ದಯವಿಟ್ಟು ಇವತ್ತಿನ ತನಕ ಸ್ಪಷ್ಟ ಬಹುಮತ ಈ ರೂಪದಿಂದನೇ ಸ್ಪಷ್ಟ ಬಹುಮತ ಬರಲ್ಲ. ಪ್ರಾಣೆ ಬರಲ್ಲ. ಗೌಡ್ರು ನೀವು ಕುಂದ್ರಿ. ಅಲ್ಲ, ಶಿವಲಿಂಗೇಗೌಡರು ಎದ್ದು ನಿಂತಿದ್ದಾರೆ, ಮಾತಾಡ್ಲಿ ಅವರು. ಮಾನ್ಯ ಸಭಾಧ್ಯಕ್ಷರೇ, ಈಗ ಒಪ್ಕೊಂಡಿದೀವಿ, ನಾವೆಲ್ಲ ಸಮಾಧಾನವಾಗಿ ನಾವು ಇರ್ತೇವೆ. ನಾವು ಸಮಾಧಾನವಾಗಿ ಇರ್ತೇವೆ. ಈಗ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ. ಆದರೆ ಇವರು ಕೊನೆಯದಾಗಿ ನಾನು ಮುಗಿಸ್ಬಿಡ್ತೇನೆ. ಹೇಳ್ತಾರೆ 45,000 ಕೋಟಿ ಕೇಂದ್ರ ಸರ್ಕಾರ GST ಕೊಟ್ಟಿಲ್ಲ, ಅದರಿಂದ ನಾವು ಹಣ ಕೊಡಕ್ಕಾಗಲ್ಲ ಅಂತಾರೆ. ಭರವಸೆ ಕೊಡಿ. ಆಯ್ತು, ಈಗ ನಾನು ಹಂಗೆಲ್ಲ ಟೀಕೆ ಮಾಡಕ್ ಹೋಗಲ್ಲ. ನಾನು ಟೀಕೆ ಮಾಡಕ್ ಹೋಗಲ್ಲ. ಹೇಳದ್ ಕೇಳಿ, ನಿಮಗೆ ನಮಗೆ ಎಲ್ಲರಿಗೂ ಬೇಕು. ಕೇಂದ್ರದ ಬಕ್ಕಸದಿಂದಲೇ ರಾಜ್ಯಗಳಿಗೆ ದುಡ್ಡು ಬರೋದು. ಕೇಂದ್ರದ ಬಕ್ಕಸದಿಂದಲೇ ರಾಜ್ಯದ ಅಭಿವೃದ್ಧಿಗೆ ಹಣ ಬರೋದು. ನಮ್ಮಿಂದ ನಾವು ಎಷ್ಟು ಕೇಂದ್ರದಿಂದ ತಗತೀವಿ ಅನ್ನೋದನ್ನು ಅಂಕಿ ಅಂಶ ಇದೆ. ಅದೇನು ಮುಚ್ಚಿಟ್ಟು ಯಾರು ಮಾತಾಡೋಕ್ಕಾಗಲ್ಲ. ಏನಾಗಿದೆ ಇಲ್ಲಿ ಕೆಲವು ವ್ಯತ್ಯಾಸಗಳಾಗಿರ್ತಕ್ಕಂಥದ್ದನ್ನು ಈ ಸದನದ ಮುಖಾಂತರ ಗಮನಕ್ಕೆ ತಂದು ಕೇಂದ್ರಕ್ಕೆ ನಾವೆಲ್ಲ ಒಂದು ನಿಯೋಗ ಹೋಗಿ ಹಿಂದೆ ಹೋದಂತೆ ನಿಯೋಗ ಹೋಗಿ ಇಂಥ ವ್ಯತ್ಯಾಸಗಳು ನಮ್ಗೆ ಆಗ್ತಾ ಇದೆ, ನೀವು ನಮಗೆ ಸಹಕರಿಸಿ ನಮ್ಮ ರಾಜ್ಯದ ಆರ್ಥಿಕ ದುಸ್ಥಿತಿಯನ್ನು ಮತ್ತು ನಮ್ಮ ಅಭಿವೃದ್ಧಿ ಅನುದಾನಕ್ಕೆ ಹಣ ಕೊಡಬೇಕು ಅಂತಕ್ಕಂಥ ಮನವಿ ಮಾಡಬೇಕು ಅನ್ನೋದು ನಮ್ಮ ಇಚ್ಛಾಶಕ್ತಿ. ಇನ್ಯಾರನ್ನು ಕೇಂದ್ರ ಟೀಕೆ ಮಾಡಬೇಕು ಅದು ಮಾಡಬೇಕು ಅಂತಲ್ಲ. ಇಲ್ಲೇನಾಗಿದೆ, ಒಂದೇ ಒಂದು ಇಂದಿನ ಇದರಲ್ಲಿ ವ್ಯವಸ್ಥೆನ ನಾವು ನೋಡ್ಕೊಂಡು ಬಂದಾಗ ಇಲ್ಲಿ ನಾವು ಏನು ಕೇಂದ್ರ ಸರ್ಕಾರಕ್ಕೆ ಎಲ್ಲ ರೀತಿಯ ಟ್ಯಾಕ್ಸಸ್ ಹೋಗುತ್ತೆ, ಅಲ್ಲಿ ಡೆವಲ್ಯೂಷನ್ ಆಗುತ್ತೆ.
ಎಲ್ಲ ರೀತಿ ಇಡೀ ರಾಜ್ಯದ್ದು ಇಡೀ ಭಾರತ ದೇಶದ್ದೇ ಅಲ್ಲಿ ಹೋಗುತ್ತೆ. ಹೋದಾಗ ಅದನ್ನು ವಿತರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದಾರೆ, ಅದನ್ನು ಹಂಚಬೇಕಾದ್ರೆ ನಮಗೆ 41%, 42% ನಮಗೆ ಕೊಡ್ತಾರೆ ರಾಜ್ಯಗಳಿಗೆ, 58% ಕೇಂದ್ರ ಸರ್ಕಾರ ಇಟ್ಕೊತಿದೆ. ಆ 41% ಹಣದಲ್ಲಿ ನಮಗೆ ಕೊಡಬೇಕಾದ್ರೆ ಇವ್ರೇನು ಮಾಡ್ತಾರೆ, ಸೆಸ್ ಆ್ಯಂಡ್ ಸರ್ಚಾರ್ಜ್ ಏನು ಅಮೌಂಟ್ ಬರುತ್ತೆ ಅದನ್ನು ಕಳೆದು ನಮಗೆ ಟ್ಯಾಕ್ಸನ್ನು ಫಿಕ್ಸಿಯೇಷನ್ ಮಾಡ್ತಾರೆ. ಅದು ತಪ್ಪಬೇಕು. ಅದರಿಂದ ನಮಗೆ ಈ ಸಾರಿ 46,000 ಕೋಟಿ ಬಂದಿದೆ. ಆ 46,000 ಕೋಟಿ ಬದಲಿಗೆ ಇವರೇನಾದ್ರು ಸೆಸ್ ಆ್ಯಂಡ್ ಸರ್ಚಾರ್ಜ್ ಅಮೌಂಟನ್ನು ಇದು ಮಾಡ್ದೆ ಹೋಯಿದ್ರೆ ನಮಗೆ ಸುಮಾರು 60,000 ರಿಂದ 70,000 ಕೋಟಿ ಬರೋದು. 60,000 ರಿಂದ 70,000 ಕೋಟಿ ಬರೋದು. ತಡ್ರಿ ಇವರೇ ರಾಯರೆಡ್ಡಿಯವರೇ, ಇದೇನು ಹಿಂಗೆ ಅಂತಿದ್ರಲ್ಲಿ ಏನಾರ ತಪ್ಪು ಹೇಳಿದ್ದೀನ? ಅಲ್ಲ, ಏನಾದ್ರು ತಪ್ಪು ಹೇಳಿದ್ರೆ ಹೇಳಿ, ಅದ ನಿಮ್ಮ ವಿಚಾರ. 70,000 ಕೋಟಿ ಬರೋದು. ಆಗ ನಾವು ಹಿಂಗೆ ಎಲ್ಲ ಪರಿತಪಿಸ್ಬೇಕಾದಂಥ ವ್ಯವಸ್ಥೆ ಇರಲಿಲ್ಲ. ಈಗ ಸೆಸ್ಸನ್ನ ಸರ್ಚಾರ್ಜನ್ನ ಹಾಕುವಂಥ ಅಧಿಕಾರನ ಅವರೇ ಇಟ್ಕೊಂಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಸೆಸ್ ಆ್ಯಂಡ್ ಸರ್ಚಾರ್ಜನ್ನ ಹಾಕ್ತಕ್ಕಂಥ ಅಧಿಕಾರ ಇಲ್ಲ, ನಮ್ಮಿಂದ ತಗೊಂಡಿದ್ದಾರೆ. ನಮ್ಮಿಂದ ನಾವಲ್ಲರಿ, ನಾವು ಸೆಸ್ ಆ್ಯಂಡ್ ಸರ್ಚಾರ್ಜ್ ಹಾಕಂಗಿಲ್ಲ. ಅಲ್ಲ ಕೃಷ್ಣಪ್ಪರ ಅಲ್ಲ, ಅವ್ರು ಎಲ್ಲರೂ ತಪ್ಪು ಹೇಳಿದ್ರೆ ನೀವು ಹೇಳುವಾಗ ಹೇಳುವಂತ್ರಿ. ರಾಜ್ಯ ಸರ್ಕಾರ ಹಾಕಂಗಿಲ್ಲ, ಅದು ನಮಗೆ ಬರಲ್ಲ ಹಣ. ಅಲ್ಲಲ್ಲ, ಈಗ ಒಂದು ವೇಳೆ ಅವ್ರು ಎಲ್ಲಾದ್ರೂ ಹೇಳುವಾಗ ತಪ್ಪಾಗಿದ್ರೆ ನೀವು ಅದನ್ನ ಕರೆಕ್ಷನ್ ಮಾಡಿ ಹೇಳಕ್ ನಿಮಗೆ ಅವಕಾಶ ಕೊಡ್ತೇವೆ. ಸೆಸ್ ಆ್ಯಂಡ್ ಸರ್ಚಾರ್ಜ್ ಎಸ್ ಸರಿ ಹೇಳ್ಬೇಕ್ರಿ. ಈಗ ನಾವು ಮಾತಾಡಿದೀವಲ್ಲ, ಆಮೇಲೆ ಹೇಳ್ರಿ ಇವ್ರು ಸುಳ್ಳು ಹೇಳಿರುವಂತ. ಆಯ್ತು ಹೇಳಿದೇವ್ ತಗೊಳ್ರಿ, ಅದನ್ನೇ ಹೇಳೇವಿ. ಇದರಿಂದ ನಮಗೆ ಒಂದು ಹೆಚ್ಚು ಕಮ್ಮಿ ಒಂದು 10-12,000 ಕೋಟಿ ಹಣ ಕಡಿಮೆ ಆಗಿದೆ. ಅದನ್ನ ಹಿಂದೆ ಮಾಡ್ತಿರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಆ ಸೆಸ್ಸು ಸರ್ಚಾರ್ಜ್ನ ನಮಗೆ ಕೊಡದೇ ಇದ್ರು, ನಮ್ಗೆ ಹಣ ಕೊಡದೇ ಇದ್ರು ಅವರು ಸರ್ಚಾರ್ಜನ್ನ ಏನು ಸರ್, ಅಲ್ಲಲ್ಲ ನೀವೇನು ಹಿಂಗೆ ತಲೆ ಬಿಡ್ಕತ್ತೆ ಇರಲ್ಲ ಹೇಳ್ರಿ. ಅಲ್ಲಲ್ಲ, ಹೌದು, ಅವ್ರು ಹೇಳ್ಬೇಕಲ್ಲ, ಅವರೇ ತಲೆ ಬಡ್ಕೊಂಡು ಬರ್ತಾರೆ ನೋಡಿ. ರಾಯರೆಡ್ಡಿ ಅವರು ಹೀಗೆ ಮಾಡ್ತಾರೆ ನೋಡಿ. ನಿಮ್ಮ ಮಾತು ಕೇಳಿ, ನಿಮ್ಮ ಮಾತು ಕೇಳಿ ಏನ್ ಮಾಡ್ತಾ ಇದ್ದಾರೆ. ಏನು ನಾನೇನೋ ತಪ್ಪು ಹೇಳ್ತಾ ಇದ್ದೀನೇನೋ ಅಂತ ತಿಳ್ಕೊಬೇಕಲ್ಲ. ನಮ್ದೇನು ತಪ್ಪಿಲ್ತಾನೆ. ಹೇಳಿದ್ಕೆ ನಿಮಗೆ ಅಂದ್ರೆ ಹೇಳ್ಬಾರ್ದು ಅಂತ ಹೇಳಿದೆ ನಾನು. ಸರಿ ಇದೆ ಹೇಳ್ರಿ. ಕರೆಕ್ಷನ್ ಮಾಡ್ಬೇಕಂತ ಏನೋ ತಪ್ಪ ಇದ್ರೆ ಕರೆಕ್ಷನ್ ಮಾಡಿ, ತಪ್ಪಿದ್ರೆ ಇಲ್ಲ ಸರಿ ಇದೆ. ಇಲ್ಲ ಕರೆಕ್ಟ್. ನಾನು ಕರೆಕ್ಷನ್ ಅವ್ರು ಏನ್ ಹೇಳ್ತಾರೆ, ಕರೆಕ್ಷನ್ ಮಾಡಿದ್ರೆ ನೀವು ಕೇಳಲ್ಲ ಅಂತ ಹೇಳ್ತಾರೆ ಅವರಷ್ಟೇ. ಮಾಡೋ ಅವಶ್ಯಕತೆ ಇಲ್ಲ. ನೀವು ಮಾತಾಡ್ತಾ ಇರೋ ಉದ್ದೇಶ ರಾಜ್ಯಕ್ಕೆ ಬಹಳ ಹಣಕಾಸಿನ ಅನ್ಯಾಯ ಆಗಿದೆ ಅನ್ನೋದು ನಿಮ್ಮ ಉದ್ದೇಶ. ಹೌದು. ಮಾತನಾಡುವಂತ ಸಂದರ್ಭದಲ್ಲಿ ತಾಂತ್ರಿಕವಾಗಿ ಸರಿನೋ ತಪ್ಪೋ ಮಾತಾಡ್ತೀರಿ. ಉದ್ದೇಶ ಸರಿ ಇದೆ. ಯುವರ್ ಇಂಟೆನ್ಷನ್ ಇಸ್ ಗುಡ್. ಏನು ಯುವರ್ ಇಂಟೆನ್ಷನ್ ಇಸ್ ಇರ್ರಿ, ಏನು ತಾಂತ್ರಿಕ ತಪ್ಪ ಇದೆ? ನಿಮ್ಮ ಉದ್ದೇಶ ಸರಿ ಇದೆ ಅಂತ ಹೇಳಿದೆ. ಅಲ್ಲ, ಉದ್ದೇಶ ಸರಿ ಇದೆ, ಏನು ಮಾಡೋಣ. ಉದ್ದೇಶ ಸರಿ ಇದ್ಮೇಲೆ ಮುಗಿದೋಯ್ತು. ಅಲ್ಲ, ನೀವು ತಪ್ಪು ಮಾತಾಡಕತ್ತೀರಿ ಅಂತ ಹೇಳಿದ್ರು ಅವ್ರೀಗ. ನಮ್ಮ ಉದ್ದೇಶ ತಪ್ಪ. ಮಾತಾಡಿ ಸರಿ ಇದೆ, ಮಾತಾಡಿ. ತಪ್ಪಾಗಿದೆ. ಇಲ್ಲ ಯಾಕಂದ್ರೆ ಶಿವಲಿಂಗೇಗೌಡರು ಹೇಳಕತ್ತಾರ. ಜೈ ಕುತ್ಕೊಳ್ರಿ. ಡಿಸ್ಟರ್ಬ್ ಅಲ್ಲ, ಇವ್ರು ಮಾಡಿದ್ ಸರಿಲ್ಲ. ಇದು ನೀವು ಏನೋ ಪ್ರಜ್ಞಾವಂತರಾಗಿದ್ರೆ ನಾವೇನಾದ್ರು ತಪ್ಪು ಮಾಡಿದ್ರೆ ರೆಕ್ಟಿಫೈ ಮಾಡ್ಬೇಕು. ನೀವು ಬೇರೆ ಮಾತಾಡೋದ್ರ ದೌಡ್ ಮುಗಿಸ್ರಿ. ಈಗ ಮಾನ್ಯ ಸಭಾಧ್ಯಕ್ಷರೇ, ಆರ್ಥಿಕ ಸಲಹೆಗಾರಗಿಂತ ಗೊತ್ತಾ ಅವ್ರು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಆರ್ಥಿಕ ಸಲಹೆ ಹೇಳಿ ಇಲ್ಲತ್ತ ನಾವೇನಾದ್ರು ತಪ್ಪು ಮಾಡಿದ್ರೆ ಸರಿ ಮಾತಾಡ್ರಿ. ಗೌಡ್ರೆ
ಮಾನ್ಯ ಸಭಾಧ್ಯಕ್ಷರೇ, ಅದ್ರಾಗೆ ಟೈಮ್ ಪಾಸ್ ಮಾಡಬೇಡ್ರಿ, ಮಾತಾಡ್ರಿ. ಅಲ್ಲ ಈಗ ನೀವು ಚಾಲು ಮಾಡ್ರಿ. ಅಧ್ಯಕ್ಷರೇ, ಪಾಯಿಂಟ್ ಆಫ್ ಆರ್ಡರ್. ಅವ್ರ ಪಾಯಿಂಟ್ ಆಫ್ ಆಗಿತ್ ಬಿಡಪ್ಪ, ಅವ್ರ ಉದ್ದೇಶ ಸರಿ ಇದೆ ನೋಡಿ ಅಧ್ಯಕ್ಷರೇ. ಹೇಳ್ರಿ. ಶಿವಲಿಂಗೇಗೌಡರು ಮಾತನಾಡುವ ಉದ್ದೇಶ ಸರಿ ಇದೆ, ಕರೆಕ್ಟ್ ಆಗಿದೆ. ಸರಿ ಸರಿ ಸರಿ. ತಾಂತ್ರಿಕವಾಗಿ ಹೆಚ್ಚು ಕಡಿಮೆ ಮಾತಾಡ್ತಿರ್ಬೋದು, ಆಗ್ಬೋದು. ನಾಟ್ ನೆಸೆಸರಿ ಇದೇ ತರ ಮಾಡಬೇಕು, ಸರ್ಚಾರ್ಜ್ ಹಂಗಿರ್ಬೇಕು, ಇದೇ ಹಂಗಿರ್ಬೇಕು. ದಟ್ ಇಸ್ ಎ ಫೈನಾನ್ಷಿಯಲ್ ಟ್ರಿಕ್, ದಟ್ಸ್ ಎ ಡಿಫರೆಂಟ್ ಮ್ಯಾಟರ್. ಅಂದ್ರೆ ನೀವು ಹೇಳಿದ್ರೆ ಅವ್ರು ತಪ್ಪು ಮಾತಾಡಿದ್ರು ಅಂತ ಹೇಳಿ ಅಂತ ನೀವು ಹೇಳಿದ್ರಿ. ನಿಮ್ಮನ್ನ ಶಿವಲಿಂಗೇಗೌಡರು ತಪ್ಪು ಮಾತಾಡಿದ್ರು ಅಂತ ಹೇಳ್ತಾ ಇದ್ದೀರಲ್ಲ. ಅಂದ್ರೆ ಸಮ್ ಕರೆಕ್ಷನ್ ಐತಿ, ತಪ್ಪು ಮಾತಾಡಿದ್ರು. ಸರಿ ಇದಾರೆ. ಸರ್ಚಾರ್ಜ್ ಡ್ಯೂಟಿ, ನೋ ನೀಡ್ ಟು ಟಾಕ್ ಹಿಯರ್. ಕುತ್ಕೊಳ್ರಿ. ಸರಿ ಇದೆ, ಎಲ್ಲ ಸರಿ ಇದೆ. ನೀವು ಕುತ್ಕೊಳ್ಳಿ. ನಮ್ಮ ಸ್ಟೇಟಿಗೆ ವಿ ಡೋಂಟ್ ಹ್ಯಾವ್ ಪವರ್, ಅದನ್ನ ಸರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಅವ್ರು ಏನ್ ಹೇಳ್ತಾ ಇದ್ದಾರೆ ಶಿವಲಿಂಗೇಗೌಡರು? ನಾನು ಯಾವ್ದಾರ ಮಿಸ್ಟೇಕ್ಸ್ ಹೇಳಿದ್ರೆ ದಯಮಾಡಿ ಏನಾರ ಇದ್ರೆ ಸರಿ ಮಾಡಿ, ಸಣ್ಣ ಸಣ್ಣ ಮಿಸ್ಟೇಕ್ಸ್ ಇದ್ರೆ ಅಂತೆಲ್ಲ ಹೇಳಿದ್ದ. ಈಗ ಸರಿ ರೈತರಿಗೆ ನಡೀತೈತಿ. ಅವರು ಇವರು ಈಗ ಸೆಸ್ಸು ಶಿವಲಿಂಗೇಗೌಡ್ರೆ, ಅಲ್ಲ ಕೇಂದ್ರ ಸರ್ಕಾರ ಸೆಸ್ಸು ಸರ್ಚಾರ್ಜ್ ಕೊಡುತ್ತಾ? ಅದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಬೇಕು. ಬರ್ಬೇಕಾದ್ರೆ ಮೊದಲು ಬರ್ತಾ ಇರ್ಲಿಲ್ಲ, ಬರ್ತಾ ಇರ್ತಾನೆ. ಅವ್ರ ಉದ್ದೇಶ ಸರಿ ಇದೆ ಅಂತ ಹೇಳಿದ್ನಲ್ಲ, ತಾಂತ್ರಿಕವಾಗಿ ಅಂತ ಅವ್ರಿಗೆ ಹೇಳಿದೆ ನಾನು, ನಮಗೆ ಕೊಡ್ತಾ ಇಲ್ಲ ಅಂತ ಹೇಳಿದೆ. ಕರೆಕ್ಟ್. ಅವ್ರೇನ್ ಹೇಳಿದ್ರು? ಅವ್ರು ಅಮೆಂಡ್ಮೆಂಟ್ ಮಾಡ್ತಾ ಬರಬೇಕು ಅಂದ್ರು. ರೆಡ್ಡಿ ಅವರೇ, ನೀವು ಆರ್ಥಿಕ ಇದು ಟೆಕ್ನಿಕ್ ಆಗಿ ಕೇಂದ್ರ ಸರ್ಕಾರನೂ ಹಾಕುತ್ತೆ. ಆದ್ರೆ ಕೇಂದ್ರ ಹಾಕೋ ಸೆಸ್ಸಿನಲ್ಲಿ ₹1 ಹಣನ ಕರ್ನಾಟಕ ರಾಜ್ಯ ಸರ್ಕಾರ ಕೊಡೋದಿಲ್ಲ, ಯಾವುದೇ ರಾಜ್ಯ ಸರ್ಕಾರಕ್ಕೆ. ಅಮೆಂಡ್ಮೆಂಟ್ ಮಾಡ್ರಿ, ಇಡೀ ದೇಶ ಕೊಡೋಲ್ಲ. ಏನ್ ಮಾತಾಡ್ತಾ ಇದ್ದೀರಿ? ದೇಶ ಕೊಡೋಲ್ಲ. ನೀವೇ ಹಾಕೋದು ಪೆಟ್ರೋಲ್. ಪಾರ್ಲಿಮೆಂಟ್ ಕೊಡ್ತಾರೆ ಅಂದ್ರೆ ಹೇಳಿ ಕರ್ಸಿ. ನನಗೆ ನೋಡಿ ಮಾತಾಡ್ರಿ, ನೀವು ನನ್ನ ಕಡೆ ನೋಡ್ರಿ. ದಯಮಾಡಿ ಅವರಿಗೆ ಅಧ್ಯಕ್ಷರೇ, ಅವರು ಆಯ್ತು. ಶಿವಲಿಂಗೇಗೌಡ್ರೆ ಹೇಳಿ ಸರ್. ಈಗ ಶಿವಲಿಂಗೇಗೌಡರು ನೀವು ಪೆಟ್ರೋಲ್ ಡೀಸೆಲ್ ಮಾತಾಡ್ತಾ ಇದ್ದಾರೆ, ಮಾತಾಡುವಾಗ ತಪ್ಪುಗಳು ಮಾತಾಡ್ತಾ ಇದ್ದೀರಾ ಅಂತ ರಾಯರೆಡ್ಡಿ ಅವರೇನೋ ಅವರು ಕ್ಲಾರಿಫಿಕೇಶನ್. ರಾಯರೆಡ್ಡಿ ಅವರೇ, ಪಾಯಿಂಟ್ ಆಫ್ ಆರ್ಡ್ರಾ? ಇವರು ಪಾಯಿಂಟ್ ಆಫ್ ಆರ್ಡ್ರಾ? ಹಾ ಹೇಳಿ ಸರ್. ಈಗ ಅಶೋಕಣ್ಣ, ಪೆಟ್ರೋಲ್ ಡೀಸೆಲ್ ಸೆಸ್ ಕೊಡ್ಬೇಕಂತೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕೊಡೋದು ಯಾವ್ದಂತೆ ಶಿವಲಿಂಗೇಗೌಡರು ಅವ್ರು ಮಾತಾಡೋದ್ರ ಬಗ್ಗೆ ರಾಯರೆಡ್ಡಿ ಅವರೇನೋ ಕ್ಲಾರಿಫಿಕೇಶನ್ ಹೇಳಿದ್ದಾರೆ. ಅದು ಗೊಂದಲ ಆಗೋಯ್ತು. ಅದೇ ಒಂದು 20 ನಿಮಿಷ ಆಯ್ತು. ರಾಯರೆಡ್ಡಿ ಅವ್ರು ಏನು ಹೇಳ್ತಾ ಇದ್ದಾರೆ, ಅದು ಹಂಗಲ್ಲಪ್ಪ, ಅದು ಕಾನ್ಸ್ಟಿಟ್ಯೂಷನಲ್ ಅಮೈಂಡ್ಮೆಂಟ್ ಆಗಬೇಕು, ಎಲ್ಲರೂ ಇದ್ದಾಗೂ ಅದೇ ಬಂದಿದೆ ಅಂತ ನಾನು ಹೇಳ್ತಾ ಇರೋವಂಥದ್ದು. ಯಾರಿಗೆ ಹೇಳಿದ್ದವರು? ಶಿವಲಿಂಗೇಗೌಡರಿಗೆ. ನಮ್ಗೆ ಹೇಳಲಿಲ್ಲ, ಶಿವಲಿಂಗೇಗೌಡರಿಗೆ. ಅವರಿಬ್ಬರು ಜಗಳ ಶುರು ಮಾಡ್ಕೊಂಡ್ರು. ನಮ್ ಜಗಳನೇ ಜಾಸ್ತಿ ಆಗಿತ್ತು, ಅದ್ರಲ್ಲಿ ಅವರಿಬ್ಬರು ಜಗಳ ಶುರು ಆಗ. ಈಗ ಅದ 20 ನಿಮಿಷ ಹೊರಟೋಯ್ತು ಅವರಿಬ್ಬರು ಜಗಳ. ಅದಕ್ಕೆ ನಾನು ಶಿವಲಿಂಗೇಗೌಡರಿಗೆ ಹೇಳೋದು, ದಯವಿಟ್ಟು ಕೇಳಿ ನೋಡಿ ಬಿಡಿ, ಆಯ್ತು, ಆಗಿದ್ದಾಗೋಯ್ತು. ಶಿವಲಿಂಗೇಗೌಡ್ರೆ, ಅಲ್ಲ ರಾಯರೆಡ್ಡಿ ಅವ್ರು ನೀವೇ ಹೇಳಿದ್ದೀರಾ. ಅಶೋಕ್, ದಯವಿಟ್ಟು ಕೇಳಿ. ಪ್ರತಿಪಕ್ಷ ನಾಯಕರೇ, ಹಿರಿಯ ಅಧ್ಯಕ್ಷ, ಸದನದ ಹಿರಿಯ ಸದಸ್ಯರಿದ್ದಾರೆ. ಶಿವಲಿಂಗೇಗೌಡರು ರಾಜ್ಯದ ಆಸಕ್ತಿಯ ಬಗ್ಗೆ ಬಹಳಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಎಲ್ಲರಿಗೂ ಗೊತ್ತಿದೆ. ಆದರೆ ಕೆಲವು ವಿಚಾರಗಳು ಸರಿ ಇದೆ. ಅವ್ರು ನನಗೆ ಏನ್ರಿ ಅಂತ ಕೇಳಿದ್ರು, ಹಿಂಗ ಮಾಡಿದೆ. ಕೆಲವು ತಾಂತ್ರಿಕ ತೊಂದರೆಗಳು ನೋಡಿ ಅಧ್ಯಕ್ಷರೇ, ಕೆಲವು ತಾಂತ್ರಿಕ ತೊಂದರೆಗಳನ್ನು ಇಲ್ಲಿ ಮಾತನಾಡುವ ಅವಶ್ಯಕತೆ ಇಲ್ಲ. ತಾಂತ್ರಿಕ ತೊಂದರೆಗಳು ಬೇರೆ ಬೇರೆ ಕಾರಣಕ್ಕಾಗಿರ್ತದೆ, ಅದೆಲ್ಲರಿಗೂ ಗೊತ್ತಿರಲಿಕ್ಕಿಲ್ಲ. ಆದರೆ ಅವ್ರು ದಡ್ರು ಅಂತ ನಾನು ಹೇಳಲಿಲ್ಲ, ಅಥವಾ ಅವ್ರು ಕಡಿಮೆ ಇದ್ದಾರೆ ಅಂತ ನಾನೇನು ಹೇಳಲಿಲ್ಲ. ಹೇಳಿದ ವಿಚಾರ ಈ ಒಂದು ನಿಮಿಷ ರೀ, ಅವರ ಉದ್ದೇಶ ವಿ ಮಸ್ಟ್ ಅಪ್ರಿಷಿಯೇಟ್. ನೀವು ತಪ್ಪು ಮಾಡ್ತಾ ಇದ್ದೀರಿ. ನೀವೆಲ್ಲ ರಾಜ್ಯದ ವೆರಿ ಮಚ್ ಕನ್ಸರ್ನ್. ಯು ಶುಡ್ ಅಪ್ರಿಷಿಯೇಟ್.
ಕಾಂಗ್ರೆಸ್ ಆಯ್ತು, ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಶಾಸಕರೇ ಆಯ್ತು, ಯಾಕೆ ಇದು ಮಾಡ್ತೀರಿ? ಇಲ್ಲಿ ಯಾರು ತಪ್ಪಿದ್ರೆ ಹೇಳ್ರಪ್ಪ, ಅವ್ರು ಅಂದದಕ್ಕೆ ಅಧ್ಯಕ್ಷರು ಇದರಲ್ಲಿ ನನ್ನ ಮಾತಿನಲ್ಲಿ ತಪ್ಪಿದ್ರೆ ಹೇಳಿ ಅಂದದಕ್ಕೆ ನಾನು ಅವ್ರಿಗೆ ಮಾಡಿದೆ. ಆದ್ರೆ ಅವ್ರ ಉದ್ದೇಶ ಸರಿ ಇದೆ ನೋಡಿ ಅಧ್ಯಕ್ಷರೇ. ಇಂಟೆನ್ಷನ್ ಇಂಪಾರ್ಟೆಂಟ್. Intention is more important in law. Every law. ಅದಕ್ಕೆ ಶಿವಲಿಂಗೇಗೌಡರು ಸರಿಯಾಗಿ ಮಾತಾಡಿದ್ದಾರೆ. ಮಾತನ್ನ ಮುಂದುವರಿಸಿ ಆದೇಶ ಮಾಡಬೇಕು ನೀವು. ಓಕೆ. ರಾಜ್ಯಗಳಿಗೆ ಬರೋದಿಲ್ಲ ಸರ್ಚಾರ್ಜು. ನಾವು ಇವ್ರು ಕೃಷ್ಣಪ್ಪರು ಹೇಳಿದ್ದು ನಮಗೂ ಪೆಟ್ರೋಲ್ ಡೀಸೆಲ್ ಅಂಡ್ ಆರ್ಟಿಕ 4 ಇದಕ್ಕೆ ಟ್ಯಾಕ್ಸ್ ಹಾಕೋಕ್ಕೆ ಬಿಟ್ಟಿದ್ದಾರೆ. ಇನ್ನೆಲ್ಲವೂ GST ಸೇರಿಸ್ಕೊಂಡಿದ್ದಾರೆ. ಓನ್ಲಿ 4. ಹೌದು, ಒಂದು ಅಬಕಾರಿ, ಒಂದು RTO, ಇನ್ನೊಂದು ರಿಜಿಸ್ಟ್ರೇಷನ್ನು, ಇನ್ನೊಂದು ಪೆಟ್ರೋಲ್ ಡೀಸೆಲ್. ಇವಕ್ಕೆ ನಾವು ಕರ್ನಾಟಕ ರಾಜ್ಯ ಸರ್ಕಾರದವರು 56,000 ಕೋಟಿ ಹಾಕಿದೆ ಟ್ಯಾಕ್ಸ್ ಕರ್ನಾಟಕದಲ್ಲಿ ಹಾಕಿದ್ರೆ 52,422 ಕೋಟಿ ಹಾಕಿದ್ದಾರೆ. ಕೃಷ್ಣಪ್ಪರವರೇ ನೋಡಿ, ಎಲ್ಲ ಎಷ್ಟು ಹಾಕ್ಯಾರೆ ಅಂತ ಅಲ್ಲ ರೀ, ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೆ ಮಾತಾಡ್ಲಿಕ್ಕೆ ಗೊತ್ತಿದೆ. ನನ್ನನ್ನು ನೋಡಿ ಮಾತಾಡಿ, ನನ್ನ ನೋಡಿ ಯಾವುದೇ ರಾಜ್ಯಕ್ಕೆ ಅಮೌಂಟ್ ಕೇಂದ್ರ ಸರ್ಕಾರ ತಗದಿದೆ, ಅದರಲ್ಲಿ ಕಳೆದು ನಮಗೆ ಟ್ಯಾಕ್ಸ್ ಅನ್ನ ನಿಶ್ಚಯ ಮಾಡ್ತಾರೆ, ಫಿಕ್ಸೇಷನ್ ಮಾಡ್ತಾರೆ ಅಂತ ಹೇಳಿದೆ ನಾನು. ಅದು ಬಿಟ್ಟರೆ ಅದರಿಂದ ನಮಗೆ ಅದನ್ನು ತೆಗಿದಲೇ ಫಿಕ್ಸೇಷನ್ ಮಾಡಿದರೆ ನಮಗೆ 10ರಿಂದ 12,000 ಕೋಟಿ, ಇವತ್ತೇನು 46,000 ಕೋಟಿ ನಮಗೆ ಕರ್ನಾಟಕ ರಾಜ್ಯಕ್ಕೆ ಫಿಕ್ಸ್ ಆಗಿದೆ. ಅದು 60,000 ಕೋಟಿ ಹೋಗೋದು, 15,000 ಕೋಟಿ ನಮಗೆ ಬರೋದು ಅಂತಕ್ಕಂಥ ಮಾತನ್ನ ನಾನು ಹೇಳಿದ್ದಷ್ಟೇ. ಇದನ್ನ ಬೇರೆ ಬೇರೆ ಅರ್ಥದಲ್ಲಿ ಇದು ಮಾಡೋದು ಬೇಡ. ನನಗೇನೋ ಮುಂದಕ್ಕೆ ಹೋಗಿ ಅಷ್ಟೇ ಅಧ್ಯಕ್ಷರೇ. ಮುಂದಕ್ಕೆ ಹೋಗಿ ಬೇಲೂರ್ ಅಲ್ಲಲ್ಲ, ಇದು ಈ ತರ ಎಲ್ಲ ಒಬ್ಬ ಸದಸ್ಯ ಅಟ್ಲೀಸ್ಟ್ ಮಾತಾಡ್ತಾರೆ ಅನ್ನೋ ಗೌರವ ಇಲ್ವಲ್ರಿ ನಿಮ್ಗೆ ರೀ? ಯಾಕ್ರಿ ಹಿಂಗೆಲ್ಲ ಕುಯ್ಯಾಡ್ತೀರಿ? ಒಳ್ಳೆ ಇವ್ರು ಕುಯ್ಯಾಡ್ದಂಗೆ. ರಾಯರೆಡ್ಡಿ ಅವರೇ ಫಸ್ಟೇ ಸಮಸ್ಯೆ. ಯಾಕೆ ಬೆಳಗ್ಗಿಂದ ಸಾಯಂಕಾಲ ತನಕ 35-40 ಜನ ಕೂಗಾಡಿರಿ. ನೀವು ಮಾತಾಡಿ, ದುಡ್ಡು ಎಲ್ಲೈತೆ ಅಂತ ನೀವು ಸಬ್ಜೆಕ್ಟ್ ಮಾತಾಡಿ. ದುಡ್ಡು ಎಲ್ಲೈತೆ ಅಂತ ಹೇಳ್ತಾ ಇದ್ದೀವಿ. ನಿಮ್ಮ ಹತ್ರ ಐತೋ, ಕೇಂದ್ರದಲ್ಲಿರುತ್ತೋ, ರಾಜ್ಯದಲ್ಲಿರುತ್ತೋ, ಎಲ್ಲಿರುತ್ತೋ ಅದು ನಮಗೆ ಬರಬೇಕು. ಇಲ್ಲ ಅಂದ್ರೆ GSTನ ಏನು ಮಾಡ್ಕೊಂಡು ನಮ್ಮ ಹತ್ರ 50% ತಗೋತಾ ಇದ್ದೀರಿ. ಆ GSTನ 50% ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ನಮ್ಮ ಟ್ಯಾಕ್ಸ್ನ ನಮಗೆ ಬಿಡಬೇಕಾಯ್ತು. ಆವಾಗ ನಮ್ಮ ರಾಜ್ಯದ ವ್ಯವಸ್ಥೆ ನಾವು ನೋಡ್ಕೊತಾ ಇದ್ದೋ ಅಂತಕ್ಕಂಥದ್ದನ್ನು ಹೇಳೋಕ್ಕೋಸ್ಕರ ನಾನು ಅದು ಹೇಳಿದ್ದು. ಓಕೆ, ಆಯ್ತು. ಈಗ ಎಷ್ಟೊತ್ತು ಬೇಕು ಶಿವಲಿಂಗೌಡ್ರೆ? ಮಾತಾಡ್ತೀನಿ ಸ್ವಾಮಿ ಇನ್ನೂ. ಎಷ್ಟೊತ್ತು? ಆಮೇಲೆ ಕೋಟಿ ಕೊಟ್ಟಲ್ಲ ಈ ದೇಶದಲ್ಲಿ ಜಾಸ್ತಿ ಮಾತು ಚೆನ್ನಾಗಿ ಕಾಣೋದಿಲ್ಲ. ಈ ದೇಶದಲ್ಲಿ ಹಣಕಾಸಿನ ಆಯೋಗದ ವ್ಯವಸ್ಥೆ ಬಂದಿದೆ. ಹಣಕಾಸು ಆಯೋಗ ರಚನೆ ಮಾಡಿದ್ದು ಯಾಕೆ? ಹಣಕಾಸು ಆಯೋಗನ ರಚನೆ ಮಾಡಿದ್ದು ಈ ದೇಶದಲ್ಲಿ ಇಡೀ ರಾಜ್ಯಗಳಿಗೆ ಸಮರ್ಪಕವಾಗಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ದಲೇ ಆ ರಾಜ್ಯಕ್ಕೆ ಆಗ್ತಕ್ಕಂಥ ಹಣಕಾಸಿನ ವ್ಯತ್ಯಾಸಗಳನ್ನು ಸರಿದೂಗಿಸೋಕ್ಕೋಸ್ಕರ ಹಣಕಾಸಿನ ಆಯೋಗದಲ್ಲಿ ಆಗ್ತಕ್ಕಂಥ ತೀರ್ಮಾನಗಳನ್ನು ಒಂದು ಆಯೋಗವನ್ನು ರಚನೆ ಮಾಡಿ, ಬುದ್ಧಿವಂತರ ಆಯೋಗನ ರಚನೆ ಮಾಡಿ ಆ ಹಣಕಾಸು ಆಯೋಗಕ್ಕೆ ಅದನ್ನು ಕೊಟ್ಟರು. ಹಣಕಾಸು ಆಯೋಗ ರಚನೆ ಆದಮೇಲೆ ಹಣಕಾಸು ಆಯೋಗ ಏನೊಂದು ತೀರ್ಮಾನ ಮಾಡುತ್ತೆ ಅದರಂತೆ ನಮಗೆ ಹಣ ಬಿಡುಗಡೆ ಆಗುತ್ತೆ, ಪ್ರಮಾಣ ಬಿಡುಗಡೆ ಆಗುತ್ತೆ. ಟ್ಯಾಕ್ಸಿನ ಪ್ರಮಾಣ ನಮಗೆಷ್ಟು ಬಿಡುಗಡೆ ಮಾಡಿದ್ದಾರೆ? 15ನೇ ಹಣಕಾಸಿನಲ್ಲಿ ನಮಗೆ 14ನೇ ಹಣಕಾಸಿನಲ್ಲಿ
ನಮಗೆ 4.72% ಹಣವನ್ನು ಬಿಡುಗಡೆ ಮಾಡಿದ್ರು. ಎಷ್ಟು ಬಂದಿತ್ತು? ಈಗ ಟ್ಯಾಕ್ಸಸ್ ಹೆಚ್ಚಾದ ಮೇಲೆ 15ನೇ ಹಣಕಾಸಲ್ಲಿ ಎಷ್ಟು ಮಾಡಿದ್ದಾರೆ? 3.64% ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದೆ ಹಣಕಾಸು ಆಯೋಗ. 4.47 ಮತ್ತೆ ಒಂದು 15ನೇ ಹಣಕಾಸಿನಲ್ಲಿ 3.64 ಕೊಟ್ಟಿರೋದ್ರಿಂದ ಎಷ್ಟು ಸಾವಿರ ಕೋಟಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರ್ತಕ್ಕಂಥ ಹಣ ಕಡಿಮೆ ಆಗಿದೆ. ಆಯ್ತು ಆಯ್ತು, ಉತ್ತರ ಕೊಡ್ಲಿಕ್ಕೆ ಜನದರೆ ಸ್ವಾಮಿ, ಇದು ಹಣಕಾಸು ಚನ್ನಬಸವರೇ ಸರಾಗವಾಗಿ ಬರ್ತಾ ಇತ್ತು. ಯೋಜನಾ ಆಯೋಗ ಮೀಟಿಂಗ್ ಏನೇನು ಹೇಳ್ಬೇಡ್ರಿ ಸರ್. ಚನ್ನಬಸವರೇ ಲೋಕಲ್ ಮಾಡಿ ಎಲೆಕ್ಷನ್ ಮಾಡಲಿಲ್ಲ. ಚನ್ನಬಸವರೇ ಮಾಡಿ ರಾಯರೆಡ್ಡಿ ಸರ್ ತಾವು ಬರ್ಬೇಕು. ಅಧ್ಯಕ್ಷರೇ, ಅದಲ್ಲ, ಈಗ ಪರ್ಸೆಂಟೇಜು ಫಿಕ್ಸ್ ಮಾಡಿದ್ದು ನಮ್ಮ ಹಣಕಾಸಿನ ಲಭ್ಯತೆಯ ಆಧಾರದ ಮೇಲೆ ನಮ್ಮಿರ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಅವ್ರು ಮಾಡಬೇಕು. ಹಣಕಾಸು ಆಯೋಗ ಮಾಡಬೇಕು ಎಷ್ಟು ಪರ್ಸೆಂಟು ಅಂತ ನಿರ್ಧಾರ ಮಾಡ್ತಕ್ಕಂಥದ್ದು ಹಣಕಾಸು ಆಯೋಗ. ಆದರೆ ಅವರು ಹೋದ ಸಾರಿ 4.72 ಕೊಟ್ಟು ಈ ಸಾರಿ 3.64 ಕೊಟ್ಟರೆ ಚುನಾವಣೆ ಆಗಲಿಲ್ಲ ಅಂದ್ರೆ ಅಲ್ಲಿ ಜನ ಯಾವುದು ಇಂಪ್ರೂವ್ಮೆಂಟ್ ಆಗಬಾರ್ದಾ? ಮತ್ತು ನೀವಿಲ್ಲಿ ಹೊಡಿತಾ ಇದ್ದೀರಿ, ನಮ್ಗೆ ಹಣ ಬಂದಲ್ಲ, ನಮ್ಗೆ ಅದು ಬಂದಲ್ಲ, ದುಡ್ಡಿಲ್ಲ ಅಂತವ ಮಾಡ್ಬೇಕ್ರಿ. ಚುನಾವಣೆ ಮಾಡ್ತಾರೆ, ಚುನಾವಣೆಗೆ ಹೋಗಲ್ಲ, ಆದ್ರೆ ಜನ ಎಲ್ಲಿಗೂ ಹೋಗಿರಕ್ಕಲ್ವಲ್ಲ, ದೇಶದ ಜನ ಅಲ್ಲೇ ಇರ್ತಾರಲ್ಲ, ಯಾಕೆ ಮಾಡಲಿಲ್ಲ? ಚುನಾವಣೆ ಮಾಡೋದಕ್ಕೋಸ್ಕರ ನೀವು ಇಷ್ಟೊಂದು 15,000 ಕೋಟಿ ರೂಪಾಯಿ ಹಣನ ತಡೆ ಹಿಡಿತೀರಾ? ಅದಕ್ಕೆ ತಡೆ ಹಿಡಿತೀರಾ ನೀವು? ಬಿಜೆಪಿ ಯಾಕೆ ಮಾಡಲಿಲ್ಲ? ನೀವು ಬೇಲೂರ್ ಅವರೇ ಮತ್ತೆ ನೋಡಿ, ಅವ್ರು ಇವ್ರು ಅಂತ ಬೇಡ, ವಿಶ್ವಲಿಂಗೌಡ ಮಾತಾಡ್ಲಿ. ಇಲ್ಲಿ ನೀವು ಆಯ್ತು, ಇಲ್ಲಿ ನೀವು ಮಾತಾಡುದು, ಅಲ್ಲಿ ಅವ್ರು ಮಾತಾಡುದು. ಅಲ್ಲ, ನಾನು ಏನ್ ಹೇಳ್ತಾ ಎಲ್ಲ ಹಣ ನಿಂತಿದೆ, ಇವೆಲ್ಲ ಹಣ ತೊಂದರೆ ಆಗ್ತಿರ್ಲಿಲ್ಲ. ಈ ಹಣಗಳೆಲ್ಲ ನಮಗೆ ಬರಬೇಕಾಯ್ತು. ಇದನ್ನು ಏನಾದರೂ ಮಾಡಿ ತರೋದಕ್ಕೆ ಪ್ರಯತ್ನ ಮಾಡೋಣ ಅಂತೇಳಿ ನಾವು ಭಾಷಣ ಮಾಡಿದರೆ ಏನು ನಿಮ್ಮ ಕೇಂದ್ರ ಸರ್ಕಾರ ನಂಗಾರೆ ಏನು ಇದು ಏನಾರು ಈನಾಗೋಚರ ಬೈತಾ ಇದ್ದೀನಿ. ಎನ್ನ ದಿವಸದಿಂದ ಬೈದ್ರಪ್ಪ ನೀವು. ನಿಮ್ಮ ಎಲ್ಲ MLA ಮಿನಿಸ್ಟ್ರುಗಳನ್ನೂ ಬೈದ್ರಿ. ಎಲ್ಲ ಇವ್ನು ಇದನ್ನು ಮಾಡಿ ನಮ್ಗೆ 10 ಪೈಸೆ ಇಲ್ಲ, 5 ಪೈಸೆ ಇಲ್ಲ ಅಂತ ಅದನ್ನು ಹೇಳ್ತಿತ್ತಡ್ರಿ. ನಾನು ಏನು ಮಾಡ್ತಾ ಇರೋದು, ಇದು ವೈಟ್ ಪೇಪರ್ ಡಿಮ್ಯಾಂಡ್ ಮಾಡ್ತಾ ಇರೋದು. ನಾನೇನು ಸಂತೆ ಭಾಷಣ ಮಾಡೋಕ್ಕೆ ಬಂದಿಲ್ಲ. ಇಲ್ಲಿ ವೈಟ್ ಪೇಪರ್ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಕೊಡ್ತಾರೆ, ನಿಮಗೂ ಕೊಡ್ತಾರೆ ಒಂದು ವೈಟ್ ಪೇಪರ್ ಕೊಡಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಆಗ್ತಿರ್ತಕ್ಕಂಥ ಹಣಕಾಸಿನ ವ್ಯತ್ಯಾಸನ, ಹಣಕಾಸಿನಲ್ಲಿರ್ತಕ್ಕಂಥದ್ದನ್ನ ಪರಾಮರ್ಶಿ ಕೊಡಿ ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ. ಆಯ್ತು, ಅದೇ ಜೊತೆಗೆ ಮಾನ್ಯ ಸಭಾಧ್ಯಕ್ಷರೇ ವೈಟ್ ಪೇಪರ್ ಡಿಮ್ಯಾಂಡ್ ಮಾಡಿದರೆ ನಾವು ಸ್ವಾಗತ ಮಾಡ್ತೀವಿ. ಅದೇ ತರ JDS ಮತ್ತೆ ಬಿಜೆಪಿಯ ಶಾಸಕರಿಗೆ ಎಷ್ಟು ಹಣ ಕೊಟ್ಟಿದ್ದಾರೆ 2.25 ವರ್ಷದಲ್ಲಿ, ಅದು ಕೂಡ ರಿಪೋರ್ಟ್ ಕೊಟ್ಟಿದೆ. ಅದೇ ವೈಟ್ ಪೇಪರ್ ಸಾಲದ ಇವರಿಗೆ ಇನ್ಯಾವ ವೈಟ್ ಪೇಪರ್ ಬೇಕು? ಒಂದೇ ನಿಮಿಷ. ಶಿವಲಿಂಗೇಗೌಡರು ಕೇಂದ್ರ ರಾಜ್ಯ ಸರ್ಕಾರದ ನ್ಯೂನತೆ ಬಗ್ಗೆ ಹೇಳ್ತೀರಿ. ಇಲ್ಲಿ ಕಳೆದ 2 ವರ್ಷದಿಂದ 2.5 ಆಯ್ತಾ ಬಂತು, ಯಾವ ರೀತಿ ನಡ್ಕೊಂಡಿದ್ರ ಅಂತಕ್ಕಂಥದ್ದು ನಿಮ್ಮ ಆತ್ಮ ಮುಟ್ಕೊಂಡ್ರೆ ಅಲ್ಲಿಂದ ಬರ್ಬೇಕಲ್ಲ, ದುಡ್ಡು ಕೊಡ್ರಿ, ಅಲ್ಲಿಂದ ನಿಮ್ಮ ಆತ್ಮ ಸಾಕ್ಷಿಯಾಗಿ ಹೇಳಿ. ಆಯ್ತು, ಕೂತ್ಕೊಳ್ಳಿ. ಅಲ್ಲ, ಇವತ್ತಾಗೆ ಜ್ವರಗಿರ ಇಲ್ಲಿ ನೀವು ಸರಿಯಾಗಿ ನಡ್ಕೊಂಡ್ರಲ್ವಾ? ಆಮೇಲೆ ಯಾವ ರೀತಿ ತಾರತಮ್ಯ ಇನ್ನೊಂದು ಸ್ಕೀಮ್ ಸೆಂಟ್ರಲಿ ಸ್ಪಾನ್ಸರ್. ಅಧ್ಯಕ್ಷ
ಮಾತಾಡ್ಲಿ. ನೀವು ಕೂತ್ಕೊಳ್ಳಿ. ಅಧ್ಯಕ್ಷ ನೀವು ಅಧ್ಯಕ್ಷ ನೋಡಿ ಮಾತಾಡ್ರಿ. ನೀವು ಕೂತ್ಕೊಳ್ಳಿ. ನಾನು ಆ ಕಡೆ ತಿರುಗಿ ನೋಡಲ್ಲ. ಸೆಂಟ್ರಲ್ಲಿ ಸ್ಪಾನ್ಸರ್ ಸ್ಕೀಮ್ಸ್, ಕೇಂದ್ರ ಸರ್ಕಾರಗಳ ಸ್ಪಾನ್ಸರ್, ಈಗ ಕೆಲವು ಆ ಸ್ಪಾನ್ಸರ್ ಸ್ಕೀಮ್ಗಳನ್ನ ಕರ್ನಾಟಕ ಸರ್ಕಾರಕ್ಕೆ ಇಡೀ ದೇಶದಲ್ಲೇ ಕೊಡ್ತಾರೆ. ಕೇಂದ್ರ ಸರ್ಕಾರ ಕೊಡೋಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಕೆಲವಕ್ಕೆ 60 ಅವರೇ ಸ್ಪಾನ್ಸರ್ ಮಾಡ್ತಾರೆ. ಸ್ಪಾನ್ಸರ್ ನಾವು ಇಂಥ ಸ್ಕೀಮನ್ನು ಸ್ಪಾನ್ಸರ್ ಮಾಡ್ತಾ ಇದ್ದೀವಿ, ನಿಮ್ಮ ವಂತಿಕೆನೂ ರಾಜ್ಯದ ವಂತಿಕೆನೂ ಕೊಡಿ ಅಂತ ಕೇಳ್ತಾರೆ. ರಾಜ್ಯದ ವಂತಿಕೆ ಕೊಡೋವಂಥ ಸಂದರ್ಭದಲ್ಲಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ 20,000 ಮೊದಲೆಲ್ಲ ಭಾರಿ ಜಾಸ್ತಿ ಕೊಡ್ತಾ ಇದ್ರು, ಈಗ ಕಡಿಮೆ ಮಾಡಿದ್ದಾರೆ. 20,000 ಕೋಟಿನ ನಿಗದಿ ಮಾಡಿದ್ದಾರೆ ಈ ಸಾರಿಗೆ. ನಮ್ಮ ರಾಜ್ಯ ಸರ್ಕಾರ 36,000 ಕೋಟಿ ನಿಗದಿ ಮಾಡ್ಕೊಂಡಿದೆ. ಆ ಸ್ಕೀಮ್ಗಳನ್ನು ಕೊಡೋಂಥ ಸಂದರ್ಭದಲ್ಲಿ ಏನೇನಾಗಿದೆ, ಅವ್ರ ಸ್ಪಾನ್ಸರ್ ಸ್ಕೀಮ್ಗಳು ಇವ್ರದೇ ಹೆಸರಿಡ್ತಾರೆ, ಪ್ರತಿಯೊಂದು ಇವ್ರ ಹೆಸರೇನೆ, ನಮ್ಮ ಹೆಸರೇನಿಲ್ಲ. ಯಾವುದೇ ಸ್ಕೀಮ್ ತಗೊಳ್ಳಿ ಇವ್ರ ಹೆಸರನ್ನೇ ಇಟ್ಕೊಂಡು ಮಾಡ್ತಾರೆ. ಈಗ ಜಲ್ ಜೀವನ್ ಮಿಷನ್ ಅಂತ ಒಂದು ಸ್ಕೀಮು 60-40 ಅವ್ರದ್ದು 60, ನಮ್ಮದು 40. 60 ಇಲ್ಲ 50-50 ಅಲ್ಲ, 60-40ರಲ್ಲಿ ಅಧ್ಯಕ್ಷರೇ, ನನಗೆ ನೀವು ಅಭಿವೃದ್ಧಿ ಬಗ್ಗೆ 45 ನಿಮಿಷ ಕೊಟ್ರಿ. ಇದು 2 ಗಂಟೆ ಆಯ್ತು. ಇಲ್ಲ 2 ಗಂಟೆ ನೀವು ನೆನ್ನಿಂದ ಮಾಡಿರಲ್ರಿ. 2 ಗಂಟೆ ಆಯ್ತು. ಯಾಕೆ ನೀವು ಬೊಬ್ಬೆ ಹಾಕ್ತೀರಿ? ನಿಮ್ಮ ಹತ್ರ ಮಾತಾಡಿದವರು ನೀವ್ಯಾಕೆ ದೋಷ ಹಾಕೋದು? ನಿಮ್ಮ ಹತ್ರ ನನಗೆ 45 ನಿಮಿಷ. ಇಲ್ಲ ಈಗ ಮಧ್ಯಾಹ್ನ ಊಟ ಆದ ನಂತರ 3:35ಗೆ ನಾವು ಸ್ಟಾರ್ಟ್ ಮಾಡಿ, 3:30ಗೆ. ಅದರ ನಂತರ ಈಗ 45 ಮಿನಿಟ್ಸ್ ಮಾತಾಡಿದ್ರೆ, ಸ್ಟಾರ್ಟಿಂಗ್ 10 ನಿಮಿಷ ಮಾತ್ರ ಇವ್ರು ಮಾತಾಡ್ಲಿಕ್ಕೆ ಇಲ್ಲಿ ಬಿಡಲಿಲ್ಲ ಇದರಲ್ಲಿ. ಆದ ಕಾರಣ ಶಿವಲಿಂಗ ಅವ್ರೆ ಆದಷ್ಟು ಬೇಗ ಮುಗಿಸಿ. ಚೆನ್ನಾಗಿ ಆಯ್ತು, ಮುಗಿಸೋಣ. ಅಲ್ಲ, ನೀವು ಡಿಸ್ಟರ್ಬೆನ್ಸ್ ಮಾಡಬೇಡಿ, ನಾವು ಮುಗಿಸ್ತೀವಿ. ವಿರೋಧ ಪಕ್ಷದ ನಾಯಕರೇ ಡಿಸ್ಟರ್ಬೆನ್ಸ್ ಮಾಡಬೇಡಿ. ನಿನ್ಗೊಂದು ಸಜೆಷನ್ನು, ನಿನ್ಗೆ ಸುಮ್ಮನೆ ಹೇಳ್ತಾ ಇದ್ದೀನಿ ಸಜೆಷನ್. ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಮಾತಾಡ್ರಿ. ಆದರೆ ನೀವು ಮಾತಾಡಬೇಕಾದ್ರೆ ಈಗ ನನ್ನ ಮಗ 60 ಮಾರ್ಕ್ಸ್ ತಗೊಂಡವ್ರೆ ಅಂತ ಇಟ್ಕೊಳ್ಳಿ, ನಿಮ್ಮ ಮಗ 80 ಮಾರ್ಕ್ಸ್ ತಗೊಂಡವ್ರೆ ಅಂತ ಹೇಳ್ಬೇಕು. ನೀವು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ರ, ತಪ್ಪೇನಿಲ್ಲ. ನಾವು ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡ್ತೀವಿ, ನೀವು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡಿ. ಅಲ್ಲಲ್ಲ, ನಿಮ್ಗೆ ಹಿಂದೆ ಈಗ ಮೋದಿ ಅವ್ರು ಬಂದು 10-11 ವರ್ಷ ಆಗೈತೆ. ಅದರಿಂದ ಮನಮೋಹನ್ ಸಿಂಗ್ ಅವರು ಇದ್ರು. ಅವರು ಈ ಆಯೋಗ ಹೇಳಿದ್ರಲ್ಲ, ಈ ಹಣಕಾಸು ಆಯೋಗ 14-15 ಹಣಕಾಸು ಆಯೋಗದಲ್ಲಿ ಮೋದಿ ಅವರು ಎಷ್ಟು ಕೊಟ್ಟಿದ್ದಾರೆ. ಅದೇ ರೀತಿ ಮನಮೋಹನ್ ಸಿಂಗ್ ಅವರು ಇದ್ರಲ್ಲ, ಅವಾಗ ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ದಾರೆ? ಮನಮೋಹನ್ ಸಿಂಗ್ ಬಿಡಿ, ಚೆನ್ನಾಗಿ ನಡ್ಕೊಂಡಿದ್ರು. ಮನಮೋಹನ್ ಸಿಂಗ್ ವ್ಯವಸ್ಥೆ ಅವಾಗ ಎಷ್ಟು ಕೊಟ್ಟಿದ್ರು? ಮನಮೋಹನ್ ಸಿಂಗ್ ಅವರು ಕರ್ನಾಟಕಕ್ಕೆ ವ್ಯವಸ್ಥೆ ಬಹಳ ಚೆನ್ನಾಗಿತ್ತು ಈ ದೇಶದಲ್ಲಿ. ಮತ್ತೆ ಮನಮೋಹನ್ ಸಿಂಗ್ ಆಡಳಿತ ಕೊಡಕ್ಕೆ ಯಾರ ಕೈಲೂ ಆಗಲ್ಲ. ಕಡಿಮೆ ಕೊಟ್ಟಿದ್ರು. ಸುಮ್ಮನೆ ಅದ್ರ ಬಗ್ಗೆ ದ್ವೇಷ ಮಾಡೋದು. ನಾನು ಕಾಮೆಂಟ್ ನಿಮ್ಗೆ ತೊಂದರೆ ಕೊಡಲ್ಲ, ಕಾಮೆಂಟ್ ಮಾಡಲ್ಲ. ನಾನು ಹೇಳುವಾಗ ನೀವು ಮಾಡ್ತೀರಿ, ನಾನೇನು ಸದಸ್ಯ ಅಲ್ಲ. ನೀವು ಮಾಡ್ತೀರಿ, ಕಂಡಮ್ ಮಾಡಲ್ಲ. ಮಾಡಲ್ಲ. ನಾನೇನಾರ ತಪ್ಪು ಮಾತಾಡಿದ್ರೆ ದಾಖಲೆ ಸಮೇತ ಇಡಿ. ರಾಯ್ ರೆಡ್ಡಿ ಅವ್ರೇನೋ ಬಾಯಿ ತಪ್ಪು ಹೇಳ್ಬಿಟ್ರು, ನಾನೇನು ಹೇಳಿಲ್ಲ. ಅವ್ರು ಹೇಳಿದ್ದು ಅವ್ರಿಗೆ ನಾನೇನೋ ಹಿಂಗಂತ ಅಂತ ನಾನೇ ಕೇಳಿದೆ. ಹಣೆ ಚಚ್ಕೊಂಡ್ರಲ್ಲ, ಅದಕ್ಕೆ ನಾನು ಕೇಳಿದೆ. ಹಣೆ ಚಚ್ಕೊಂಡ್ರಲ್ಲ ಅವರು ಹಿಂಗಂದ್ರ ಅವ್ರಿಗೆ ಇವರು ತಪ್ಪು ಮಿಸ್ಟೇಕ್ ಮಾಡ್ಕೊಂಡು ಹೇಳಿದ್ರು. ಹೌದು, ನಮ್ಮ ರಾಜ್ಯನೇ ನೋಡಿ, ನೀವು ಮನಮೋಹನ್ ಸಿಂಗ್ ಇದ್ದಾಗ 10 ವರ್ಷ ಎಷ್ಟು ಕೊಟ್ಟಿದ್ರು ಹಣ? ಮೋದಿ ಅವರು 10 ವರ್ಷ ಎಷ್ಟು ಮಾಡಿ ಹೇಳಿ. ತಡ್ಕೊಳಲ್ಲ ನೀವು. ಹೇಳ್ತೀನಿ ನೋಡಿ, ನನ್ನ ಹತ್ರನೂ ಒಂದ್ ನಿಮಿಷ, ನಮ್ಮ ಹತ್ರನೂ ದಾಖಲೆ ಇದೆ. ನರೇಗಾ ಅವಾಗ ಬಹಳ ಚೆನ್ನಾಗಿತ್ತು, ಈಗ ನರೇಗಾ ನಿಂತು ಹೋಗ್ಬಿಟ್ಟಿದೆ. ಯಾಕೆ ಅಂತ ದಯಮಾಡಿ ನೀವೊಂಚೂರು ಗಮನ ತನ್ನಿ. ಅದಕ್ಕೆ ಹೇಳ್ತೀನಿ, ಅದನ್ನೇ ನೋಡಿ. ಮನಮೋಹನ್ ಸಿಂಗ್ ಇದ್ದಾಗ 10 ವರ್ಷದಲ್ಲಿ NDRF ಅಲ್ಲಿ ಎಷ್ಟು ಕೊಟ್ಟರು ಗೊತ್ತಾ? 3,233 ಕೋಟಿ. ನರೇಂದ್ರ ಮೋದಿ ಎಷ್ಟು ಕೊಟ್ಟು ಗೊತ್ತಾ? 11,603 ಕೋಟಿ.
4 ಪಟ್ಟು ಜಾಸ್ತಿ ಕೊಟ್ಟಿದೆ. 4 ಪಟ್ಟು. ಅದೇನು ಹೇಳಿ ಅವತ್ತಿನ ಬಜೆಟ್ ಗಾತ್ರ ಕಡಿಮೆ, ಇವತ್ತಿನ ಮಾತ್ರ ಬಜೆಟ್ ಕಡಿಮೆ, ಇವತ್ತು ಡಬಲ್ ಐತೆ, ಡಬಲ್ ಐತೆ, ಟ್ರಿಪಲ್ ಐತೆ. ಬರೀ 28,000 ಕೋಟಿ ಬಜೆಟ್ ಇದ್ದದ್ದು ಇವತ್ತು 50 ಲಕ್ಷ ಕೋಟಿ ಹೋಗಿದೆ. 28 ಲಕ್ಷ ಕೋಟಿ ಇದ್ದು ಬಜೆಟ್ ಇವತ್ತು 50 ಲಕ್ಷ ಕೋಟಿ ಮೇಲೆ ನೀವು ನಿಗಮಕ್ಕೆ ಅದೇ ಹೇಳಿದ್ರಲ್ಲ, ಬೆಲೆ ಜಾಸ್ತಿ ಆಗಿದೆ. ನಿಗಮಕ್ಕೆ ಹೋದ್ ಸರಿ ನಾವು 150 ಕೋಟಿ ಕೊಟ್ಟಿದ್ವಿ, ಈ ಸರಿ 80 ಕೋಟಿ ಕೊಟ್ಟಿದ್ವಿ. ನಿಮ್ದು ಬೆಲೆ ಜಾಸ್ತಿ ಆಗಿಲ್ವಾ? ಆಯ್ತು, ತಾವು ಕುತ್ಕೊಳ್ರಿ. ನಿಮ್ ಬಡಜೆಟ್ ಗಾತ್ರ ಜಾಸ್ತಿ ಆಗಿಲ್ವಾ? ಮೆಟ್ರೋ ಹೇಳ್ತೀನಿ, ಇಡೀ ದೇಶದಲ್ಲಿ ಮೆಟ್ರೋ ಡೆಲ್ಲಿ ಬಿಟ್ರೆ ಕರ್ನಾಟಕಕ್ಕೆ ಹೈಯೆಸ್ಟ್ ಕೊಟ್ಟಿರೋ ದುಡ್ಡು, ಕರ್ನಾಟಕಕ್ಕೆ ಹೈಯೆಸ್ಟ್ ದುಡ್ಡು ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ. ಅವತ್ತಿನ ಬಜೆಟ್ ಎಷ್ಟಿತ್ರಿ ಅದನ್ನು ಹೇಳಿ. ಅವತ್ತೇನಿತ್ತು ತೆರಿಗೆ, ಇವತ್ತೇನಾಯ್ತು ತೆರಿಗೆ? ಇವತ್ತಿನ ತಕ್ಷಣ ಕೊಡಿ ಅಂತ ನಾವು ಕೇಳ್ತಾ ಇರೋದು. ವಿಷಯಕ್ಕೆ ಬರ್ರಿ. ಅವತ್ತಿನ ಕಾಲ ಅವತ್ತು GST ಇತ್ತ, ನಮ್ಮ ದೇಶದ ನಮ್ಮ ರಾಜ್ಯದ ಆದಾಯವನ್ನು ತಗೊಂಡು ಅಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಇಲ್ಲಿ ಬಂದ್ಬಿಟ್ಟು ಕುಗ್ಯಾಡ್ಬಿಟ್ಟು ಸಿಗುತ್ತೆ ನಮ್ಮನ್ನ ಬಿಟ್ಕೊಟ್ಬಿಡಿ, ಬಿಡ್ರಿ ನಮ್ಮ GST ನಮ್ಗೆ ನಮ್ಮ GST ನಮಗೆ ಬಿಟ್ಕೊಟ್ಬಿಡಿ. ಕೆಲಸ ಮಾಡಿದ್ರು, ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಡಿ ಸರ್, ಮಾತಾಡಕ್ಕೆ ಅವಕಾಶ. ಆಯ್ತು ತಡೆಯೋಣ ಓಲತ್ಲೆಗೆ. ನಾನು ಮಾತಾಡ್ದಲ್ಲ ಹಿಂಗ ಆಡ್ಬೇಕ ನೀನು? ಈ ಸುರೇಶ್ ಗೌಡ್ರ ನೋಡುಗ ಏನ್ ಕತ್ತಿ. ಸುರೇಶ್ ಗೌಡ ಸುರೇಶ್ ಗೌಡ್ರೆ ಹುಚ್ಚಿಗಿಚ್ಚಿ ಮಾತಾಡೋದ್ ಬೇಡ್ಬೇಡ್ರಿ, ಮಾತಾಡ್ಲಿ ಸುರೇಶ್ ಗೌಡ. ಸುರೇಶ್ ಗೌಡ್ರ ನಿನ್ಗೆ 5 ಲಕ್ಷ 500 ಕೋಟಿ ಚಚ್ಕೊಂಡ್ರು 2013ರಿಂದ 18ರವರೆಗೆ ಟೀಕೆ ಮಾಡಲಿಲ್ಲ. ಈಗ ಯಾಕೆ ಟೀಕೆ ಮಾಡ್ತಾರೆ? ಖಾಜಾನೆ ಖಾಲಿ, ಸರ್ಕಾರದ ಮೇಲೆ ಮಂತ್ರಿ ಮಾಡಲ್ಲ. ನಿಮಗೆ ರಾಜ್ಯದ ಬಗ್ಗೆ ಕಳಕಳಿ ಇಲ್ಲ ಅಂತ ನಾನು ಮಾತಾಡ್ರಿ. ಏನಪ್ಪಾ ನಿಮ್ಮದು ಅಂತ ಹೇಳಿ ಸರಿಯಾಗಿ ಮಾತಾಡಿ ಸರಿ ಇಲ್ಲ ಅಂದ್ರೆ ಇಲ್ಲಿ ಎಲ್ಲ ಇಡೀ ದೇಶ ಕೇಳ್ಕೊಂಡಿತ್ತೆ. ನಾಳೆ ಬೆಳಿಗ್ಗೆ ಬರೀತಾರೆ, ಸುಮ್ನಿರಿ ಗೌಡ್ರೆ. ಈ ಕಡೆ ನೋಡಿ ಮಾತಾಡ್ರಿ, ಅಲ್ಲಿ ನೋಡ್ತೀರಿ, ಈ ಕಡೆ ನನ್ನ ಕಡೆ ಸುಮ್ನೆ ಮಾತಾಡ್ರಿ. ಮಾತಾಡ್ರಿ ಗೌಡ್ರೆ. ಈಗ ನಾನು ಏನು ಹೇಳಿದ್ದು, ಹಣಕಾಸು ಆಯೋಗನ ರಚನೆ ಮಾಡ್ಕೊಂಡಿದ್ದೆ ಯಾಕೆ? ಹಣಕಾಸು ಆಯೋಗನ ರಚನೆ ಮಾಡ್ಕೊಂಡ್ಮೇಲೆ ನ್ಯಾಯಸಮ್ಮತವಾದಂಥ ತೀರ್ಮಾನ ಆಗಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ಅದರಲ್ಲೂ ಕೂಡ ನಮಗೆ ಅವತ್ತಿನ ಬಜೆಟ್ ಎಷ್ಟಿತ್ತು? 28,000 ಕೋಟಿ ಇತ್ತು. ಅಂಥ ಸಂದರ್ಭದಲ್ಲೇ 47.72 ಕೊಟ್ಟು ಇವತ್ತು 50 ಲಕ್ಷ ಬಜೆಟ್ ಅನ್ನು ಮಂಡನೆ ಮಾಡಿ, ನೀವು 50 ಲಕ್ಷ ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡಿ 3.64% ಕೊಟ್ಟಿದ್ದೀರಲ್ಲ. ಹಣನ ಎಲ್ಲಿಂದ ಬರಬೇಕು ನಮಗೆ? ಎಲ್ಲಿಂದ ಬರಬೇಕು ನಮಗೆ ದುಡ್ಡು? ಈ ರಾಜ್ಯಕ್ಕೆ ಎಲ್ಲಿಂದ ಬರಬೇಕು? ಟ್ಯಾಕ್ಸ್ ಅಲ್ಲಿಂದಲೇ ಅಲ್ವೇನ್ರಿ ಬರೋದು? ಎಲ್ಲ ಟ್ಯಾಕ್ಸ್ನ ಸೆಂಟ್ರಲ್ ಡೆಲ್ಲಿ ತಗೊಂಡು ಇಟ್ಕೊಂಡು ಕೂತಿದ್ದೀರಿ, ಅಲ್ಲಿಂದಲೇ ಅಲ್ವೇನ್ರಿ ಬಿಡುಗಡೆ ಆಗೋದು? ಮತ್ತೆ ಇದನ್ನು ಕೇಳಬಾರ್ದು ಅಂತಂದ್ರೆ ಅದಕ್ಕೆ ದಯಮಾಡಿ ನಾವು ಏನು ವಿನಂತಿ ಮಾಡಿಕೊಡ್ತೀವಿ, ಯಾವುದೇ ರೀತಿ ವ್ಯತ್ಯಾಸ ಬೇಡ. ನಮ್ಮ ರಾಜ್ಯದ ಜನ ಸಂಕಷ್ಟಕ್ಕೆ ಸಿಗೋದು ಬೇಡ. ನಮಗೆ ಬರಬೇಕಾಗಿರ್ತಕ್ಕಂಥ ಹಣವನ್ನು ಪ್ರಾಮಾಣಿಕವಾಗಿ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀವಿ ಹೊರತು ನಾವು ನಿನ್ನೆಯಿಂದ ನಾವು ನೋಡ್ದು. ಅದಕ್ಕೆ ನಾನು ಏನು ಇದನ್ನು ಮಾಡ್ತಾ ಇಲ್ಲ, ಭಾಷಣ ವೈಟ್ ಪೇಪರ್ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಏನು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಕೊಡಬೇಕಾಯಿತು, ಎಷ್ಟು ಬಂದಿದೆ? ವೈಟ್ ಪೇಪರ್ ಅಂದ್ರೆ ಏನು? ಇಡೀ ರಾಜ್ಯದ ಜನಕ್ಕೆ ಸಿಕ್ಕುತ್ತೆ ವೈಟ್ ಪೇಪರು, ಇಡೀ ಸದನಕ್ಕೆ ಬರುತ್ತೆ. ಶ್ವೇತಪತ್ರ ನಾನು ಕೇಳಿರೋದು ಕೊಡ್ಲಿ ಎಲ್ಲನೂ. ಕಳೆದ 20 ವರ್ಷದ ಕೊಡಕ್ಕೆ ಹೇಳಿ, ಅದನ್ನ ಆಮೇಲೆ ಹಾಕೋಣ. 2.5 ವರ್ಷದ ಒಂದು ವೈಟ್ ಪೇಪರ್ಗೆ ಹಾಕ್ತಾರೆ. ವೈಟ್ ಪೇಪರ್ಗೆ ನಾನು ನಿಮ್ಮ ಆಯ್ತು ಮುಗಿಸ್ಬಿಡ್ರಿ ಗೌಡ್ರ, ಸಾಕು. ಇಲ್ಲ ಯಾಕ್ರಿ
ಅಲ್ಲ ಇನ್ನು ನೀವು 3-4 ಮಂದಿ ಮಾತಾಡೋ ಅವ್ರಿಗೆ ರಾತ್ರಿ ಎಲ್ಲ ಕೊಟ್ರಿ, ಇವತ್ತು ಮತ್ತೆ 3 ಗಂಟೆ ಕೊಟ್ರಿ. ಅಲ್ಲ ವೈಟ್ ಪೇಪರ್ ಕೇಳಿದಿರಲ್ಲ, ಈಗ ವೈಟ್ ಪೇಪರ್ ಕೊಡ್ರಿ ಅಂತ ಕೇಳಿದಿರಿ ಸಾಕು. ಆದ್ರಿಂದ ಈ ತಾರತಮ್ಯ ಬೇಡ. ಹಣಕಾಸು ಆಯೋಗ ಆಯ್ತು, 5,300 ಕೋಟಿ ಇದೇ ಸದನದಲ್ಲಿ ಬೊಮ್ಮಾಯಿ ಅವರೇ ಮಂಡನೆ ಮಾಡಿದ್ರು. ಮಾಡಿ 5,300 ಕೋಟಿನ ಅಪ್ಪರ್ ಭದ್ರಾ ಕೊಡ್ತೀವಿ ಅಂತೇಳಿ ಹೇಳಿದ್ರು. ಕೊಟ್ರಾ? ಎಷ್ಟು ಹಣಕಾಸು ಆಯೋಗವನ್ನು ನಾವು ರಚನೆ ಮಾಡಿಕೊಂಡು ಹಣಕಾಸು ಆಯೋಗದ ಶಿಫಾರಸನ್ನು ನೀವು ಕೇಳಿದ ಮೇಲೆ ಯಾಕೆ ಬೇಕು ಹಣಕಾಸು ಆಯೋಗ? ಹಣಕಾಸು ಆಯೋಗದ ಶಿಫಾರಸನ್ನು ಕೇಳಿ ಎಲ್ಲ ರಾಜ್ಯಗಳಿಗೂ ಸಮಾನವಾದಂಥ ನ್ಯಾಯನ ಹಣಕಾಸಿನಲ್ಲಿ ದೊರಕಿಸ್ತಾ ಹೋದ್ರೆ ಏನ್ ಮಾಡ್ಬೇಕು ನಾವು? ಈಗ ಮಾನ್ಯ ಸಭಾಧ್ಯಕ್ಷರು ಡಿಬೇಟ್ ಇಟ್ಬಿಡೋಣ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ. ಈಗ ಶಿವಲಿಂಗೇಗೌಡರು ಒಬ್ಬರು ಮಾತಾಡಿ, ನಾವು ಮಧ್ಯೆ ಮಾತಾಡ್ತೀವಿ. ಇದಕ್ಕೆ ಸಪರೇಟ್ ಅಸೆಂಬ್ಲಿ ಕರೆದ್ಬಿಡಿ, ಒಂದ್ ವಾರ ಮಾಡ್ಲಿ. ಕೇಂದ್ರ ಸರ್ಕಾರ ಏರ್ಪೋರ್ಟ್ ಎಷ್ಟು ಮಾಡ್ದು, ರೈಲ್ವೆ ಇಲಾಖೆಯಲ್ಲಿ ಎಷ್ಟು ಕೊಡ್ತು, ರಾಷ್ಟ್ರೀಯ ಹೆದ್ದಾರಿಗೆ ಎಷ್ಟು ಕೊಡ್ತು, ಪೋರ್ಟ್ಗೆ ಎಷ್ಟು ಕೊಡ್ತು, ಮೆಡಿಕಲ್ ಕಾಲೇಜ್ಗೆ ಎಷ್ಟು ಕೊಡ್ತು, ಆಸ್ಪತ್ರೆಗಳಿಗೆ ಎಷ್ಟು ಕೊಡ್ತು, ಎಲ್ಲವೂ ಡಿಸ್ಕಷನ್ ಆಗಿದೆ. ಶಿವಲಿಂಗೇಗೌಡರು ಮುಖ್ಯಮಂತ್ರಿಗಳು ಈ ಕಡೆ ಮಾತಾಡ್ರೆ ನಾನು ಮಾತಾಡ್ತೀನಿ. ಏನೋ ಕೇಂದ್ರದ ಬಗ್ಗೆ ಮಾತಾಡ್ತಾರೆ ಕೊಡಪ್ಪ, ಒಂದು ಅರ್ಧ ಗಂಟೆ ಒಳ್ಳೆ ಉದ್ದೇಶ ಕೊಡ್ಸಿದ್ರೆ ಇವ್ರು ಬರೀ ಭಯ ಸ್ಟಾರ್ಟ್ ಮಾಡಿದ್ದಾರೆ. ಹಣ ಕೊಟ್ಟಿಲ್ಲ, ಡಿಬೇಟ್ ಆಗ್ಲಿ. ಅಲ್ಲ ಇಲ್ಲಿ ಡೆಲ್ಲಿ ಪ್ರತಿನಿಧಿಯವರು ನೀವು ಹೇಳುವಾಗ ಟೈಮ್ ಪಾಸ್ ಮಾಡಿಬಿಟ್ರೆ ರಾತ್ರಿ 12 ಗಂಟೆ ಸೆಷನ್ ನಡೀಬೇಕು. ಎರಡು ವರ್ಷದಿಂದ ಮುಖ್ಯಮಂತ್ರಿಗಳು ಉತ್ತರ ಕೊಡ್ಬೇಕು. ವಿರೋಧ ಒಂದಿಡೀ ಮಣ್ಣಾಕ್ಸಕ್ಕೆ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. ಇವತ್ತು ಬಂದು ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ. ಇಡೀ ಶಾಸಕರು ಮಾತಾಡ್ರಿ ಗೌಡ್ರ, ಬಿಡ್ಬಿಡಿ ಅವ್ರನ್ನ, ಆಮೇಲೆ ಡಿಬೇಟ್ ಮಾತಾಡೋದ್ರಲ್ಲಿ ಟೈಮ್ ಪಾಸ್ ಮಾಡಬೇಡ್ರಿ. ಅವ್ರು ಮಾತಾಡಿ ಮುಗಿಸ್ಬಿಡಲ್ಲ, ಯಾಕೆ ಮಾಡ್ತೀರಿ? ಶಿವಲಿಂಗೇಗೌಡ ಸ್ಪಾನ್ಸರ್ ಸ್ಕೀಮ್, ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ ಅಲ್ಲಿ ನಮಗೆ JJM ಎಲ್ಲರಿಗೂ ಗೊತ್ತು, 60-40 ಅನುಪಾತದಲ್ಲಿ JJM ನಲ್ಲಿ ಕೆಲಸನ ನಮ್ಗೆಲ್ಲ MLAಗಳಿಗೆ ಅವರು ಕೊಟ್ಟಿದ್ದಾರೆ, ನಮಗೂ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಒಳ್ಳೆ ಸ್ಕೀಮ್ ತಂದರು. ಆದರೆ 60-40 ಅನುಪಾತದಲ್ಲಿ ನಾವು ಈಗ 31,000 ಕೋಟಿ ಹಣನ ಖರ್ಚು ಮಾಡಿದ್ದೀವಿ. ಇನ್ನೂ 11,000 ಕೋಟಿ ಕೊಟ್ಟರೆ ಇಲ್ಲಿ ಹೆಂಗೆ ದುಡ್ಡು ಅಡ್ಜಸ್ಟ್ಮೆಂಟ್ ಮಾಡೋದು? ಹೆಚ್ಚು ಕಮ್ಮಿ 20,000 ಕೋಟಿ ಅದು ಒಂದಕ್ಕೆ ನಾವು ಹೆಚ್ಚಿಗೆ ವಿನಿಯೋಗ ಮಾಡಿದ್ದೀವಿ. ನೀವು ಕುಡಿ, ಜಲ್ದಿ ಬಿಡುಗಡೆ ಮಾಡಬೇಕು ಕೇಂದ್ರ ಸರ್ಕಾರ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ, ಭಿನ್ನ ಮಾಡ್ತಾ ಇದ್ದೀನಿ. ಇದು ಸುಳ್ಳ? ಆಮೇಲೆ ಇನ್ನೊಂದು ನಾನು ಯಾಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಅಂದರೆ, ಈ ಕರ್ನಾಟಕ ರಾಜ್ಯದ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಎಲ್ಲವೂ ಕೇಂದ್ರ ಸರ್ಕಾರದಿಂದಲೇ ಹಣ ಬರ್ತಾ ಇದೆ, ರಾಜ್ಯ ಸರ್ಕಾರದ್ದೇನೂ ಇಲ್ಲ, ರಾಜ್ಯ ಸರ್ಕಾರ ಏನೋ ಆಗೋಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗೋದು ಬೇಡ ಅಂತೇಳಿ ನಾನು ವೈಟ್ ಪೇಪರ್ ಡಿಮ್ಯಾಂಡ್ ಮಾಡಿದ್ದೆ. ಆದ್ರಿಂದ ಮೆಟ್ರೋನಲ್ಲಿ ಇದುವರೆಗೂ ಎಷ್ಟು 1,000 ಕೋಟಿ ಈಗ ಪ್ರಧಾನಮಂತ್ರಿಗಳು ಬಂದು ಪಾಪ ಉದ್ಘಾಟನೆ ಮಾಡಿರೋ ಹೋದ್ರು. ನಾವು ಪಾಪ ಅವರೆಲ್ಲ ಮಾಡ್ಕೊಡ್ಬೇಕು. ಆದ್ರೆ ಇದುವರೆಗೂ 11,000 ಕೋಟಿ ನಮ್ಮ ರಾಜ್ಯ ಸರ್ಕಾರ 8,000 ಕೋಟಿ ಕೊಟ್ಟಿದೆ. ಮೆಟ್ರೋಗೆ ಅಮೌಂಟ್ ಕೊಟ್ಟಿಲ್ವಾ? ಎಷ್ಟು? 11,000 ಕೋಟಿ ಕೊಟ್ಟರೆ. ಏರ್ಪೋರ್ಟ್ ಅಮೌಂಟ್ ಕೊಟ್ಟಿಲ್ವಾ? 11,000 ಕೋಟಿ. ಆದ್ರೆ ಇದುವರೆಗೂ 8,000 ಕೋಟಿ ಆದ್ರೆ ಜನ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ, ಇದು ಕೇಂದ್ರ ಸರ್ಕಾರದ ಯೋಜನೆ, ಕೇಂದ್ರದ ಮೆಟ್ರೋಗೆಲ್ಲ ಮಾಡ್ತಾರೆ ಅಂತ ತಿಳ್ಕೊಂಡು. ಹಿಂಗಿಲ್ಲ.
ಈಗ ನಮ್ಗೆ ಆ 20,000 30,000 ಕೋಟಿ ಹಣನ ಅವರು ಮಾನ್ಯ ಅಧ್ಯಕ್ಷರೇ, ಅವ್ರಿಗೆ ಅಗ್ರಿಕಲ್ಚರ್ ಬಗ್ಗೆ ಮಾತಾಡಕ್ ಕೊಡ್ರಿ. ಇದ್ಯಾಕೆ ಫೈನಾನ್ಸ್ ಅವ್ರಿಗೆ ಪಾಪ ಪ್ರಯತ್ನ ಮಾಡ್ತಾರೆ, ನಾವು ಮೆಚ್ಕೊಂತೇವೆ. ಆದ್ರೆ ಈ ವಿಷಯದಿಂದ ತುಂಬಾ ಸದಾ ಟೈಮ್ ವೇಸ್ಟ್ ಮುಗಿಸ್ತಾರೆ. 2 ಗಂಟೆ 69 ಅಲ್ಲಿ ತಂದು ಮಾತಾಡಿ. ನಿಮ್ಮ ಸಹಾಯಕ ಬಂದೆ ನಾನು. ಗೊತ್ತಿದೆ ನನಗೆ. ಷಡಾಕ್ಷರಿ ಅವರೇ ಆಯ್ತು, ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಂಡು ಅವ್ರು ಕೂತ್ಕೊಳ್ತಾರೆ. ನೀವು ಕೂತ್ಕೊಳ್ಳಿ. ಈಗ ರೈಲ್ವೆ ಕೊಟ್ಟಿಲ್ವಾ? ಕೊಟ್ಟಿದ್ದಾರೆ, ಕೊಟ್ಟಿದ್ದಾರಲ್ವಾ? ಚರ್ಚೆ ಆದ ನಂತರ ಇದೆಲ್ಲ ಲೆಕ್ಕ ಹಾಕ್ಬೇಕು. ರಾಮಮೂರ್ತಿ, ನಿಮ್ಗೆ ಯಾರು ಮಾತಾಡಿ ಅವಕಾಶ ಕೊಟ್ಟದ್ದು? ಆಯ್ತು, ನೋಡಿ ರಾಮಮೂರ್ತಿ ಅವರೇ, ನಾನು ಹೇಳ್ತಾ ಇದ್ದೇನೆ. ರಾಮಮೂರ್ತಿ ಅವರೇ, ನಾನು ಹೇಳ್ದು ಕೇಳಿ. ನೋಡಿ, ನಾ ಹೇಳ್ದು ಕೇಳಿ, ಕೂತ್ಕೊಳ್ಳಿ. ಇವರ ಫಸ್ಟ್ ಟೈಮ್ ಅಲ್ಲಿ ಕೂತ್ಕೊಳ್ಳಿ. ಎಲ್ಲ ಬುದ್ಧಿವಂತರು ಗೊತ್ತಿದ್ದವ್ರು, ತುಂಬಾ ಜನ ನೋಡಿದೆ, ಒಂದು ಹೋದವರು. ಬಹಳ ಜನ ಅಲ್ಲಿ ನಿಂತು ಮಾತಾಡಿದೆ, ಎಲ್ಲಿದ್ದ ನಮ್ಗೆಲ್ಲ ಗೊತ್ತಿದೆ. ಏನ್ ಮಾತಾಡ ಊರ್ ಕಲೆಗೆ ಬೀಳುದಿಲ್ಲ. ಅವ್ರು ಏನಾಯ್ತು ನಿಂತು ಮಾತಾಡ್ತಾರೆ. ಅವ್ರು ಫೈಟರ್ ಗೆದ್ದು ಬಂದಿದ್ದಾರೆ, ಒಂದು ಸೀನಿಯರ್ ಆಗಿದ್ದಾರೆ. ಇದರಲ್ಲಿ ಎಷ್ಟೋ ಜನ ನೋಡಿದ್ದೇವೆ, ಎಂತೆಂತರು ನೋಡಿದ್ದೇವೆ. ನಾಳೆ ನಾವಿದ್ದೇವೆ ಗೊತ್ತಿಲ್ಲ. ಆಯ್ತು, ಸ್ವಲ್ಪ ಲಿಮಿಟ್ ಅಲ್ಲಿ ಮಾತಾಡಿ. ನಾವು ಯಾರು ಗ್ಯಾರಂಟಿ ಅಲ್ಲ, ಇಲ್ಲಿ ಪರ್ಮನೆಂಟ್ ಇರೋರಲ್ಲ. ಅದು ಆಲೋಚನೆ. ಈಗ ಅದು ನಮಗೆ ಯಾಕೆ ವೈಟ್ ಪೇಪರ್ ಡಿಮ್ಯಾಂಡ್ ಮಾಡಿದ್ದೀನಿ ಅಂದರೆ, ಅಧ್ಯಕ್ಷರೇ, ಜನಗಳಿಗೆ, ಈ ರಾಜ್ಯದ ಜನಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗೂ ಸತ್ಯ ಈ ಸಾರಿ ನಮ್ಮ ಮುಖ್ಯಮಂತ್ರಿಗಳು ಆ ಸ್ಟೇಜ್ನಲ್ಲಿ, ಪ್ರಧಾನಮಂತ್ರಿಗಳ ಎದುರಿನಲ್ಲಿ ಆ ಸ್ಟ್ಯಾಟಿಕ್ಸನ್ನ ಹೇಳ್ದೆ ಹೋಗಿದ್ರೆ ಬಹುಶಃ ಮೆಟ್ರೋ ಎಲ್ಲ ಕೇಂದ್ರ ಸರ್ಕಾರದ್ದು ಅಂತ ನಾವು ತಿಳ್ಕೊಂಡಿದ್ದು. ನಾನು ಸೇರಿಸಿ ತಿಳ್ಕೊಂಡಿದ್ದೆ. ಏನ್ ಮಾಡೋಣ ಆಗ? ಈಗ ನಾವು ರಾಜ್ಯ ಸರ್ಕಾರ ಅಷ್ಟೊಂದು ಕೋಟಿ ಖರ್ಚು ಮಾಡಿರುವಾಗ ರಾಜ್ಯ ಸರ್ಕಾರದ ಹೆಸರು ಬರಬೇಕು ಅಂತ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ನಾವು ಆ ಒಂದು ಇದನ್ನ, ಈ ಕೆಲವು ಸ್ಕೀಮ್ಗಳನ್ನು ಹೇಳ್ಬೇಕು ಅಂತ. ಈಗ ನಮ್ಮ ಸದಸ್ಯರೆಲ್ಲ ಮನೆಗಳು ಅಂತೇಳಿ ಕೇಳಿದ್ರು. ಮನೆಗಳಿಗೆ ಈಗ ಸೆಂಟ್ರಲ್ನರು ಸ್ಕೀಮ್ ಕೊಡ್ತಾರೆ. ಹೌಸಿಂಗ್ ಫಾರ್ ಆಲ್ ಪ್ರಧಾನಮಂತ್ರಿಗಳು ಕೊಟ್ಟಂಥ ಸ್ಕೀಮು. ಹೌಸಿಂಗ್ ಫಾರ್ ಆಲ್ ಅಲ್ಲಿ ಏನು ಮಾಡಿದರು? 1.5 ಲಕ್ಷ ಕೇಂದ್ರ ಸರ್ಕಾರ, 1.5 ಲಕ್ಷ ರಾಜ್ಯ ಸರ್ಕಾರ, ಇನ್ನು ಉಳಿದಿರ್ತಕ್ಕಂಥ ದುಡ್ಡು ಫಲಾನುಭವಿ ಬರೆಸ್ಬೇಕು ಅಂತೇಳಿ ಕಾನೂನು ಮಾಡಿರು. ಈಗ ಫಲಾನುಭವಿಗಳು ಬರೆಸ್ತಾ ಇಲ್ಲ. ನಮ್ಮಲ್ಲಿ 1081 ಮನೆ ಕಟ್ಟಿ ಲಿಂಟ್ಲ್ ಲೆವೆಲ್ಗೆ ಕೇಂದ್ರ ರಾಜ್ಯ ಸರ್ಕಾರದ ಬಂದು ದುಡ್ಡಲ್ಲಿ ನಿಲ್ಸ್ಯಾರೆ. ಈಗ ಮನೆಗಳನ್ನ ಕಟ್ಟಬೇಕು ಅಂತಂದರೆ ಈಗ ಯಾರು ಬರಬೇಕು ದಾವಸಿ? ಅವರು ಫಲಾನುಭವಿಗಳು ಬರ್ತಾ ಇಲ್ಲ ದುಡ್ಡು ಕಟ್ಟಕ್ಕೆ. ಮನೆ ಲಿಂಟ್ಲ್ ಲೆವೆಲ್ಲಿ ನಿಂತಿದ್ದಾವೆ. ಇಡೀ ರಾಜ್ಯದಲ್ಲಿ ಹಂಗಾಗಿದೆ. ಈಗ ಕೇಂದ್ರ ರಾಜ್ಯ ಮತ್ತೆ ಏನಾದ್ರು ಮಾಡಿ ಶೇರಿಂಗ್ ಮಾಡ್ಬೇಕು ತಾನೆ, ಇಲ್ಲಾಂದ್ರೆ ಮನೆಯಲ್ಲಿಂದ ಬರ್ತವೆ. ಒಂದು ಸ್ಕೀಮು. ಇನ್ನೊಂದು PMAY ಮನೆಗಳು ಅಂತ ಮಾಡಿರು. PMAY ಅಂದರೆ ಅದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತಲೇ ಮಾಡಿರು. ಬಡವರಿಗೆ, ಗ್ರಾಮೀಣ ಪ್ರದೇಶಕ್ಕೆ, ಅದು ನಗರ ಪ್ರದೇಶಕ್ಕೆ, ಗ್ರಾಮೀಣ ಪ್ರದೇಶಕ್ಕೆ, ಸ್ಲಮ್ಮಿಗೆ ಬೇರೆ ಮಾಡಿರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನಮಗೆ ಇವತ್ತು 7.5 ಲಕ್ಷ ಟಾರ್ಗೆಟ್ ಕೊಟ್ಟಿದ್ದಾರೆ. ಆದರೆ ಕಂಡೀಷನ್ ಹಾಕಿದ್ದಾರೆ. ನಮಗೆಲ್ಲ MLAಗಳಿಗೂ ಆಗುವಷ್ಟು ಮನೆಗಳು ಆಗಿವೆ. ಕಂಡೀಷನ್ ಏನು ಹಾಕಿದೆ ಸೆಂಟ್ರಲ್ ಗೌರ್ಮೆಂಟು? ಯಾರು ಸೈಟ್ಲೆಸ್, ಇದು ಹೌಸ್ಲೆಸ್ ಪೀಪಲ್ ಇದ್ದಾನೆ ಅಂತ ಹೇಳಿ ಅದು ಯಾವಾಗ ಪಟ್ಟಿ ಮಾಡಿದ್ರೋ ನಮಗೆ ಗೊತ್ತಿಲ್ಲ. ಬಂದು ಗ್ರಾಮೀಣ ಪ್ರದೇಶದಲ್ಲೆಲ್ಲ ಪಟ್ಟಿ ಆಗಿಬಿಟ್ಟು ಪಟ್ಟಿ ಅಪ್ಲೋಡ್ ಆಗಿಬಿಟ್ಟಿದೆ. ಯಾರಿಗೆ ಆ ಪಟ್ಟಿನಲ್ಲಿ ಇದೆಯೋ ಅವನಿಗೆ ಮಾತ್ರ ಅಪ್ಲೋಡ್ ಮಾಡಿದರೆ ಅದು ತಗತಿತೆ ಸಿಸ್ಟಮ್. ಇಲ್ಲ ಅಂದರೆ ಅವನಿಗೆ ಮನೆ ಇಲ್ಲ. ಇಲ್ಲಿ ನಾವೆಲ್ಲ ಶಾಸಕರು ನಮ್ಮ ಹತ್ರಕ್ಕೆ ಬಂದವ್ರನ್ನೆಲ್ಲ ಬರ್ಬಾರ್ದು ಅಲ್ಲಿ PDO ತಕ್ಕ ಹೋಗಿ ಅಲ್ಲಿ ಅಪ್ಲೋಡ್ ಮಾಡಿಸಿ ಅಂತ ಕಳಿಸ್ತೀವಿ. 10 ಕಳಿಸಿರೋ ಒಂದು ಆತ ಇಲ್ಲ. ಯಾಕೆ ಕಾರಣ ಅಂದರೆ ಪಟ್ಟಿನಲ್ಲಿಲ್ಲ. ಪಟ್ಟಿನ ಕೇಂದ್ರ ರಾಜ್ಯ ಎರಡೂ ಜನ ಕೂತ್ಕೊಂಡು, ಇವ್ರದ್ದು ಶೇರಿದೆ ಅವ್ರದ್ದು ಶೇರಿದೆ, ಎರಡೂ ಜನ ಕೂತ್ಕೊಂಡು ಆ ಮನೆಗಳನ್ನು ನಿರ್ಗತಿಕರಿಗೆ, ಇನ್ನೇನು ಯಾರೂ ದೊಡ್ಡರಿಗೆ ಕೊಡೋದು ಬೇಡ, ನಿರ್ಗತಿಕರಿಗೆ ಮನೆ ಹೌಸ್ಲೆಸ್ ಪೀಪಲಿಗೆ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡೋದಾದರೆ
ಇದೊಂದು ಜಲ್ದಿ ತೀರ್ಮಾನ ಆದರೆ ಇಲ್ಲಿ ಮನೆ ಇಲ್ಲ ಅನ್ನೋದು ತಪ್ಪುತ್ತಾ? 7.5 ಲಕ್ಷ ಮನೆ ಆದರೆ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಇಷ್ಟು ಜನ ಸದಸ್ಯರಿಗೆ ಎಷ್ಟೆಷ್ಟು ಮನೆ ಬರ್ತವೆ? ಅದಕ್ಕೆ ನಾವು ಶೇರ್ ಕೊಡ್ತೀವಿ, ಸೆಂಟ್ರಲ್ ಗೌರ್ಮೆಂಟು ಶೇರ್ ಕೊಡುತ್ತೆ. ಇದನ್ನು ಮಾಡಬೇಕಲ್ಲ. ಇದನ್ನು ಮಾಡ್ದಲೇ ಹೆಂಗೆ ಮನೆಗಳಿಲ್ಲ ಅಂತೇಳಿ ಕೂಗಾಡಿರಿ, ಹೆಂಗಾಗುತ್ತೆ ಮನೆಗಳು ಹೆಂಗೆ ಬರ್ತವೆ? ಇದನ್ನು ಈ ಸ್ಕೀಮ್ಗಳ ಬಗ್ಗೆ ಆಗಿರೋಂಥ ವ್ಯತ್ಯಾಸದ ಬಗ್ಗೆ ಇದನ್ನು ಸರಿದೂಗಿಸ್ಬೇಕು. ಯಾರು ಸರಿದೂಗಿಸು? ಸ್ಕೀಮ್ ಅವ್ರದ್ದು, ಸ್ಕೀಮ್ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತಲೇ ಇಟ್ಕೊಂಡಿದ್ದಾರೆ ಹೆಸರು. ನಾವು ಬೇಡ ಅಂತ ಹೇಳೋದಿಲ್ಲ. ಇಲ್ಲಿ ನಾವು ಈ ಸ್ಪಾನ್ಸರ್ಗೆ ದುಡ್ಡು ಕೊಡೋಣ, 50%ಗೆ ಅಂತ ಕೊಡೋಣ, ಇಲ್ಲ ಈ ಹೊಸ ಮನೆಗಳನ್ನು ತಗೊಳ್ಳೋಣ. ನೀವು ಹೊಸ ಮನೆಗಳು ತಗೊಂಡೇ ಇಲ್ಲ ಅಂದರೆ ಈ ಮನೆಗಳನ್ನ ಏನು ಮಾಡಬೇಕು? ಈ ಮನೆಗಳೇ ಸಾಲದ? 2 ಜನ ಸೇರಿಸಿ ಕಟ್ಟಿಸ್ಕೊಟ್ರೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ವಿಧಾನಸಭೆಗೆ ಎಷ್ಟು ಮನೆ ಬರ್ತವೆ? ಇದು ಒಂದು ಮೂಲಭೂತವಾದಂಥ ಸಮಸ್ಯೆ ಅಧ್ಯಕ್ಷರೇ. ಇದಕ್ಕೋಸ್ಕರ ನಮಗೆ ಕೆಲವೊಂದು ಸ್ಕೀಮ್ಗಳನ್ನ ನಮಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಏನು ಮಾಡ್ಕೊಂಬಂದಿದ್ವಿ ಅವತ್ತಿನಿಂದ ಇವತ್ತಿನವರೆಗೂ ಕೆಲವೊಂದು ಬದಲಾವಣೆಗಳಾಗಿ, ಅಂದರೆ ನಮ್ಮ ಇಲ್ಲಿ ಏನು ನಾವು ಈಗ ಪ್ರಗತಿ ಪಥ ಅಂತೇಳಿ RDPRಲ್ಲಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಅದೆಷ್ಟು 25 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಅಂತ ಕೊಟ್ಟಿದ್ದಾರೆ. 22 ಕೊಟ್ಟಾರೆ ಅಂತೇಳಿ ಇಟ್ಕೊಳ್ರಿ, 22 ಕೊಟ್ಟಾರೆ. ಈಗ ಅದು ಆಗಬೇಕತ್ತು. ಪ್ರಗತಿ ಪಥದಲ್ಲಿ 22 ಕಿಲೋಮೀಟ್ರ್ ಕೊಟ್ಟಿದ್ದಾರೆ. ಈಗ ಇನ್ನೂ ಯಾರ್ಯಾರಿಗೆ ದುಡ್ಡಾಗಿದೆ ಸಾಲದೇ ಇದ್ರು ಎಲ್ಲನೂ ಮಾಡ್ತಕ್ಕಂಥದ್ದಕ್ಕೆ ಮಾಡೋಣ. ಇಲ್ಲಿ ಹಣ ಕೇಂದ್ರದಿಂದ ಬರ್ತಕ್ಕಂಥ ಇದನ್ನು ಅವರು ಈ ಸ್ವಲ್ಪ ಜಗಳ ಆಡ್ತಾರೆ ಅಂತ ಇನ್ನೂ ಕೆಲವು ಹೇಳಿದರೆ ಈಗ ಜಗಳಕ್ಕೆ ಬಿದ್ದುಬಿಡ್ತಾರೆ ಅವರು. ಇವ್ರಿಗೆ ಯಾರನ್ನು ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ನಾವು ಮಾತಾಡೋಂಗೇ ಇಲ್ಲ. ಇನ್ಯಾರನ್ನು ಮಾತಾಡೋಣ? ಪ್ರಿಂಟಿಂಗ್ ಮಿಷಿನ್ ಯಾರ್ತೈತೆ? ಪ್ರಿಂಟಿಂಗ್ ಮಿಷಿನ್ ಇರೋದು ಮೋದಿಯವ್ರ ಕೈಲಿ. ಅಲ್ಲಿಟ್ಕೊಂಡು ಸೆಂಟ್ರಲ್ ಗೌರ್ಮೆಂಟಲ್ಲಿ ಹಣನ ಇಲ್ಲಿ ಕೊಡದೇ ಇದ್ದರೆ ನಾವು ಹೆಂಗೆ ಇಲ್ಲಿ ರಾಜ್ಯ ಆಡೋದು? ಇಲ್ಲ, ನಮ್ಮ ಟ್ಯಾಕ್ಸು ನಮ್ಮ ಭವಿಷ್ಯ, ನಮ್ಮ ನಿರ್ಧಾರ ಬಿಟ್ಬಿಡಿ. ಯಾತಕ್ಕೆ ತಗೊಂಡೋದ್ರಿ GSTನ? ತಗೊಂಡೋಗಿ 1 ನೇಷನ್ 1 ಟ್ಯಾಕ್ಸ್ ಅಂತ ತಗೊಂಡೋದ್ರಲ್ಲ. ಹಂಗಿದ್ದ ಮೇಲೆ ನಮ್ಮ ರಾಜ್ಯದ ವ್ಯವಸ್ಥೆನೂ ಸರಿ. ನಾವು ಎಲ್ಲಿಂದ ತಂದ್ಕೊಡ್ಬೇಕು? ನಾವೇನು ಟ್ಯಾಕ್ಸ್ ಹಾಕ್ತೀವ? 4ಕ್ಕೆ ಟ್ಯಾಕ್ಸ್ ಹಾಕ್ತೀವಿ ಅಷ್ಟೇ. ಅದರಿಂದ ಎಷ್ಟು ಬಂದ್ಬಿಡುತ್ತೆ? ಅದರಿಂದ ಏನು ಇದು ಹೊಡೆಯೋದು? ಎಲ್ಲ ಟ್ಯಾಕ್ಸ್ ಇಲ್ಲ, ಇದು ದುಡ್ಡಿಲ್ಲ ಸರ್ಕಾರದಲ್ಲಿ. ಯಾಕೆ ದುಡ್ಡಿಲ್ಲ? ನಮ್ಮ ಈ ಸ್ಕೀಮಲ್ಲಿ ನೀವು ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಟೀಚರ್ಸ್ಗೆ ಸಂಬಳ ಕೊಟ್ಟಿದ್ದೀರಾ? ನಿಮ್ಮದು ಅದು ಸ್ಕೀಮು ಕೊಟ್ಟಿದ್ದೀರಾ? ಎಲ್ಲಿ ಕೊಟ್ಟಿದ್ದೀರಿ? ಹಿಂಗೆ ಎಷ್ಟು ಸ್ಕೀಮ್ಗೆ ಇದು ಓಲ್ಡ್ ಏಜ್ ಪೆನ್ಷನ್ನು, ಸೆಂಟ್ರಲ್ ಗೌರ್ಮೆಂಟ್ದು ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಬರೀ 500 ಕೋಟಿ ಕೊಟ್ಟಿಲ್ಲ, 10,000 ಕೋಟಿ ಕರ್ನಾಟಕ ಸರ್ಕಾರ ಕೊಡ್ತೈತೆ. 50% ಅಂತ ನೀವು ಶೇರ್ ಮಾಡ್ಕೊಂಡ್ಮೇಲೆ ಯಾಕೆ ಕೊಟ್ಟಿಲ್ಲ? ಇಂಥವೆಷ್ಟು ಗುರ್ತಾಕ್ಯಂಡು ಬೆಳಿಗ್ಗೆ ಕೇಳ್ರಿ, ಅಲ್ಲಿ ಹೋಗಿ ಕೇಳ್ಕೊಂಬಂದು ಅಲ್ಲಿ ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಕೇಳ್ಕೊಂಬಂದು ಹೇಳ್ರಿ. ಸುಮ್ಮನೆ ಯಾಕೆ ಹಂಗಿದು ಮಾಡ್ತೀರಾ? ಆಮೇಲೆ NHI ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ? ಸೆಂಟ್ರಲ್ ಗೌರ್ಮೆಂಟ್ ಅಂತ ತಿಳ್ಕೊಂಡಿದ್ದೀವಿ. ಹೌದು, ನಿಜ, ಸೆಂಟ್ರಲ್ ಗೌರ್ಮೆಂಟ್. ಆದರೆ NHIಗೆ ಲ್ಯಾಂಡ್ ಅಕ್ವಿಷನ್ ಮಾಡಿಕೊಡೋರು 3,400 ಕೋಟಿ ರೂಪಾಯಿ ದುಡ್ಡನ್ನ NHIನಲ್ಲಿ ನಾವು ಯಾವುದೇ NHIಯನ್ನು ತಗೊಂಡಾಗ ಅವಸ್ಥಾಗಿ 3,400 ಕೋಟಿ ಬಜೆಟಲ್ಲಿ ಇಟ್ಟಿದೆ ಲ್ಯಾಂಡ್ ಅಕ್ವಿಷನ್ಗೆ. ಈ ದೇಶಕ್ಕೆ ಒಂದೇ ಕಾನೂನು. ಅದು ಏನ್ ಕಾನೂನು? NHI ನೀವು ಮಾಡೋರು ರೋಡ ಟೋಲ್ ಕಲೆಕ್ಷನ್ ಮಾಡ್ಕೊಂಡ್ರ, ನೀವು ಅಕ್ವಿಷನ್ ದುಡ್ಡು ಕೊಡೋರು ನಾವು. ಅಕ್ವಿಷನ್ ಮಾಡ್ಕೊಂಡು ಕೊಡೋರು ದುಡ್ಡು ನಾವ್ರಿ. ಈ ರೀತಿ ಇನ್ನು ನೋಡಿ, ಈಗ ಹಿರಿಯರು ಏನೋ ಚೆನ್ನಾಗಿ ಮಾತಾಡ್ತಾವ್ರೆ. ಲ್ಯಾಂಡ್ ಸೆಂಟ್ರಲ್ ಗೌರ್ಮೆಂಟ್ ಹೆಸರು ಬರೀತಾರೆ. ಆಯ್ತು, ಯಾರ ಹೆಸರಿಗಾರ ಬರಲ್ರಿ, ದುಡ್ಡು ಕೊಡಲ್ರಿ ನಾವು. ದುಡ್ಡು ಆಯ್ತು, ಶಿವಲಿಂಗ ಅವ್ರು ಕೊಡ್ತೀನಿ, ಮುಂದಕ್ಕೆ ಹೋಗಿ ಕೇಳ್ರಿ. ಹೈವೇ ಬ್ಲಾಕ್ ಆಗೋದು ಬೇಡ ಈಗ. ಹಂಗೆ ಎಷ್ಟು ಆಯ್ತು, ಬೇಗ ಫಿನಿಶ್ ಮಾಡಿ. ಈಗ ನಮಗೆ ಶಿವಲಿಂಗ 5 ಮಿನಿಟ್ಸ್ ಫಿನಿಶ್ ಮಾಡಿ. ಆಯ್ತು ಅಧ್ಯಕ್ಷರೇ, ನೀವು ಹೇಳಿದ್ಮೇಲೆ ಮುಗೀತು. ಪಾಪ ನಿಮಗೂ ತೊಂದರೆ ಮಾಡೋದಿಲ್ಲ, ನೀವು ಹೇಳಿದಿರಿ. ಯಾಕೆಂದ್ರೆ ನಾವು ಆಮೇಲೆ ನೀವು
ಅವ್ರು ಮಾತಾಡುವಾಗ ನೀವು ಸುಮ್ಮನೆ ಕೂತ್ಕೊಳ್ಳಿ ಅನ್ನಕ್ಕಾದು. ಈಗ ಅವ್ರಿಗೆ ಕೂಡ ನಿಮ್ ಕೂಡ ಹೇಳ್ತಾರೆ ಕೂತ್ಕತಿ ಸುಮ್ಮನೆ. ಹಾ, ಪಾಪ ಎಷ್ಟು ತೊಂದರೆ ಕೊಟ್ರು, ಹೋದ್ರು ಆಚೆ ಕಡಿಕೆ. ಅದೇನು ಇದಾ ಏನು ನಾವೇನು ಮಾಡಿದ್ದೀವಿ, ಏನಕ್ಕೋಸ್ಕರ ಇದು ಮಾಡ್ತಾ ಇದ್ದೀರಿ? ಅದರಿಂದ ದಯವಿಟ್ಟು ಯಾವುದನ್ನು ಇದು ಮಾಡಬಾರ್ದು. ಯಾವುದು ವಿಚಾರ ನಮಗೇನು ನಾವು ಹೇಳ್ತೀವಿ, ಹೌದು ಸರಿಯಾದ ರೀತಿ ನಮಗೆ ಟ್ಯಾಕ್ಸಸ್ಸು ಬರ್ತಾ ಇಲ್ಲ, ಟ್ಯಾಕ್ಸು ಡಿವೈಡ್ ಆಗ್ತಾ ಇಲ್ಲ, ಅದರಿಂದ ನಾವು ಸಂಕಷ್ಟಕ್ಕೆ ಸಿಗಾಕೊಂಡಿದ್ದೀವಿ ಅಂತಕ್ಕಂಥದ್ದು ರಾಜ್ಯ ಸರ್ಕಾರಗಳು. ನೀವೇನು ಮಾಡ್ತೀರಿ? ಇಲ್ಲಿಂದ ಎಲ್ಲ ತಗೊಂಡೋಗ್ತೀರಿ ನಿಮಗೆ ಬೇಕಾದ ರಾಜ್ಯಗಳಿಗೆ. ಬಿಹಾರಕ್ಕೆ 2,000 ಕೋಟಿ ಕೊಟ್ಟಿದ್ದೀರಿ, ಆಂಧ್ರಕ್ಕೆ 2,000 ಕೋಟಿ ಕೊಟ್ಟಿದ್ದೀರಿ. ಬರಲ್ವಾ ಪೇಪರಲ್ಲಿ, ಬಜೆಟಲ್ಲಿ ಬರಲ್ವಾ? ಎಲ್ಲಾರ 28,000 ಕೋಟಿ ಇದು ಕೊಟ್ಟಿದ್ದೀರಿ ಬಿಹಾರಕ್ಕೆ. ಹಾಂ, ಆಂಧ್ರಕ್ಕೆ ಎಷ್ಟು ಕೊಟ್ಟಿದ್ದೀರಿ? ನಮ್ಗೆ ಎಷ್ಟು ಕೊಟ್ಟಿದ್ದೀರಿ? 10 ರೂಪಾಯಿ ಕೊಟ್ಟಿದ್ದೀರಾ ಹೆಚ್ಚುವರಿಯಾಗಿ? ಯಾವ್ದ 42%? 40 ರೇ ಅದಲ್ದಲೆ ಮಾತಾಡ್ತಾರೆ ರೇ ಇವ್ರೆ ರೇ ಎಲ್ಲರಿಗೂ ಡಿವೈಡ್ ಮಾಡಿ ಆದ್ಮೇಲೆ ಹೆಚ್ಚುವರಿಯಾಗಿ ಅವ್ರಿಗೆ ಕೊಟ್ಟಿರೋದು. ಹೆಚ್ಚುವರಿಯಾಗಿ ಅವ್ರಿಗೆ ಕೊಟ್ಟಿರೋದ್ರಿ. ನಮಗೆ 42% ಕೊಟ್ಟು ಆದ್ಮೇಲೆ ಹೆಚ್ಚುವರಿಯಾಗಿ ಎಲ್ಲಾ ರಾಜ್ಯಗಳಿಗೂ ನೀವು ನಿಮ್ಮ ಮನಸ್ಸಿಗೆ ಬಂದ ರಾಜ್ಯಗಳಿಗೆ ಕೊಡ್ತೀರಿ. ಇಲ್ಲಿ ನೀವು ಇಬ್ಬಂದಿ ಮಾಡ್ತೀರಿ ಅಂತ ಕೂಗ್ತಿರಲ್ಲ, ಅಲ್ಲಿ ಹೇಳ್ರಿ ಇಬ್ಬಂದಿ ಮಾಡ್ದಂಗೆ ನಮ್ಮ ರಾಜ್ಯಕ್ಕೂ ಟ್ಯಾಕ್ಸ್ ಕೊಡಕ್ಕೆ ಹೇಳಿ. ಮುಖ್ಯಮಂತ್ರಿಗಳು 2 ಸಾರಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಇಲ್ಲಿಂದ ಡೆಲ್ಲಿ ಜಂತರ್ ಮಂತರ್ಗೆ ಹೋಗಿ ಪ್ರತಿಭಟನೆ ಮಾಡಿ ಬರ್ಬೋದು, ನೀವು ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ 2 ಸಾರಿ ಹೇಳಿದ್ರೆ ಸರಿ ಹೋಗುತ್ತೆ. ಮಾತಾಡಿ ಅಲ್ಲಿ ಹೇಳ್ಬೇಕು, ಹಿಂಗ್ ಮಾಡಬೇಡಿ, ನಮ್ಮ ರಾಜ್ಯ ಈ ರಾಜ್ಯಕ್ಕೆ ಬರಬೇಕಾದಂತ ಸ್ಕೀಮ್ಗಳು ಮತ್ತೆ ಎಲ್ಲವನ್ನೂ ಸ್ಪಾನ್ಸರ್ ಸ್ಕೀಮಿಗೆ ಬರುವಂತ ಹಣನ ಜಲ್ದಿ ಬಿಡುಗಡೆ ಮಾಡಿಸಿ. ಈಗ ನಿಮ್ಗೆಲ್ಲ ಕೊಡೋಣ, ಅದ್ ಬಿಡುಗಡೆ ಮಾಡಿಸ್ರಿ. ಸುಮಾರು 70 ರಿಂದ 80 ಕೋಟಿ ಸ್ಪಾನ್ಸರ್ ಹಣ ಬಿಡುಗಡೆ ಆಗ್ಬೇಕು. ಬರೀ 20 ಇನ್ನೂ 14 ಕಡೆ 15,000 ಕೋಟಿ ಬಿಡುಗಡೆ ಐತೆ. 6,000 ಕೋಟಿ ಬಿಡುಗಡೆ ಆಗ್ಬೇಕು. ಬಿಡುಗಡೆ ಮಾಡಿಸ್ರಿ. ಸುಮ್ನೆ ಇಲ್ಲಿ ಕುತ್ಕೊಂಡು ದುಡ್ಡಿಲ್ಲ ಅಂತ ಬಂಬಡ ಹೊಡೆದ್ರು ಬರುತ್ತೆ. ಅಲ್ಲಿ ಬಿಡುಗಡೆ ಆದ್ರೆ ದುಡ್ಡು ಸಿಕ್ಕೋದು. ಆಯ್ತು ಅಧ್ಯಕ್ಷರೇ, ಧನ್ಯವಾದ. ಈಗ ಸಾಧಾರಣ 75% ಮಾತಾಡಿ ಆಗಿದೆ. ಶಾರ್ಟ್ ಮಾಡಿ, ಮಾತಾಡೋದು ಬೇಡ. ನಾವು ಕಳೆದ 4 ದಿವಸದಿಂದ ವೇಟ್ ಮಾಡಕತ್ತಿದ್ವಿ. ತಾವು ಅವಕಾಶಕ್ಕಾಗಿ ತಮಗೆ ಧನ್ಯವಾದಗಳನ್ನು ಹೇಳುವುದರ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಯಲ್ಲಿ ತೆಗೆದುಕೊಳ್ಳುವ ಕ್ರಿಯಾ ಯೋಜನೆಗಳ ಮತ್ತು ಮಾನದಂಡಗಳ ಸಂಪೂರ್ಣ ಮಾಹಿತಿ ಪಡೆಯುವ ಬಗ್ಗೆ ಒಂದು ಶ್ವೇತಪತ್ರ ಕೊಡಬೇಕು ಅಂತ ನಾವು